ಸರ್ ಬಡೂರವರಿಗೆ 2 ಗಾಡಿ ಇದೆ ನಮ್ಮ ಹತ್ರ. ಈಕೋ ಒಂದಿದೆ, ಓಮ್ನಿ ಇದೆ. ಇದು 265 ಕೊಡ್ತೀನಿ, ಇದನ್ನು 265 ಕೊಡ್ತೀನಿ. ಇದು ಓಮ್ನಿ ತಗೊಂಡ್ರೆ 14 ಮಾಡಲ್, ಈಕೋ ತಗೊಂಡ್ರೆ 2011 ಮಾಡಲ್. ಸರ್ ಹೋಂಡೈ ಕ್ರಿಟಾ 2015 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. SX ಟಾಪ್ ಎಂಡ್ ಮಾಡಲ್, ಓನ್ಲಿ ಫಾರ್ 9 lakhsಗೆ. ಸರ್ ಬೆಸ್ಟ್ ಆಡಿ Q3 ಲಕ್ಸುರಿ ಪ್ರೀಮಿಯಂ ಸೆಗ್ಮೆಂಟ್ ವಿತ್ ಸನ್ರೂಫ್ ಜೊತೆಲಿ ನೋಡ್ತಾ ಇರೋದು ಗಾಡಿ ತಗೊಳ್ಬಹುದು ಆರಾಮಾಗಿ. ಓನ್ಲಿ ಪ್ರೀಮಿಯಂ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಗಾಡಿ ಬಡೂರ್ ಗಾಡಿ 1,65,000 ಕೊಡ್ತೀನಿ. ಹೊಂಡೈ ಸ್ಯಾಂಟ್ರೋ, ಮಾರುತಿ ಸೆಲೆರಿಯೋ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಮ್ಯಾನ್ಯಲ್ ಓಡಿಸಿ ಬೇಜಾರ್ ಹಾಕಿರ್ತೀರಾ, ಬನ್ನಿ ಆಟೋಮೆಟಿಕ್ ಓಡಿಸಿ, ಮೈಲೇಜ್ ಎಲ್ಲ ಬರುತ್ತೆ. 2014 ಮಾಡಲ್, ಓನ್ಲಿ ಫಾರ್ 375 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರು ಅಂತ ಹೇಳ್ಬೋದು. ಫೋರ್ಡ್ ಫಿಗೋ ಡೀಸೆಲ್ ಇಂಜಿನ್ ಕಮ್ಮಿ ಕೊಡ್ತೀನಿ ಸರ್, ಬರೀ 1,95,000 ಕೊಡ್ತೀನಿ. Hyundai i10 ಎರಾ ವರ್ಷನ್ 2012 ಓನ್ಲಿ ಫಾರ್ 275ಗೆ. ಸರ್ ಮೈಲೇಜ್ ಗಾಡಿ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ನೋಡ್ತಾ ಇದ್ರೆ ಈ ಬೆಸ್ಟ್ ಗಾಡಿ ಕೊಡ್ತೀನಿ. ಇಯಾನ್ ಓನ್ಲಿ ಫಾರ್ 245ಗೆ. ಓವರ್ಲೈಟ್ ಕ್ರೂಸರ್ ಡೀಸೆಲ್ ರಾಕೆಟ್ ಕಾರ್ ಅಂತ ಹೇಳ್ಬೋದು. ಇವಾಗ ಯಾರು ಹೋಗ್ತಾ ಇದ್ರೆ ಪ್ರೀಮಿಯಂ ಕಾರ್ ನೋಡಿ, ಒಂದು ಪ್ರೀಮಿಯಂ ಕಾರ್ ಆಸೆ ಇರುತ್ತೆ, ಅವ್ರಿಗೋಸ್ಕರ ಇದು ಪ್ರೀಮಿಯಂ ರಾಕೆಟ್ ಜೆಟ್ ಮಾಡಿದ್ದಾರೆ. ಇದರಲ್ಲಿ ಜಸ್ಟ್ ಕುತ್ಕೊಂಡು ಒಂದು ಎಕ್ಸಲೇಟರ್ ಕೊಡಿ 200ಗೆ ಟಚ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇರೋದು. ಇವತ್ತು ನಾನು ಒನ್ ಆಫ್ ದಿ ಬಿಗ್ಗೆಸ್ಟ್ ಯೂಸರ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲಿ ಬಂದಿದ್ದೀನಿ ಅಂದರೆ ಸಾಗರ್ ಕಾರ್ಸಿಗೆ ಬಂದಿದ್ದೀನಿ. ಸೊ ನಿಮಗೆ ಈ ಶೋರೂಮ್ನ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಮ್ಮ ಜೊತೆ ಇವತ್ತು ಶೋರೂಮಿಂದ ಹಕೀಮ್ ಸರ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಬಿಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಹೇಮಂತ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಸೂಪರ್. ನೀವು ಹೇಗಿದ್ದೀರಾ? ಆರಾಮ ಸರ್. ನಾವು ಸೊ ಲಾಸ್ಟ್ ಟೈಮ್ದು ವಿಡಿಯೋದು ರೆಸ್ಪಾನ್ಸ್ ಎಲ್ಲ ಆಗಿತ್ತು ಸರ್. ನಿಮ್ದು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ ಆಲ್ಮೋಸ್ಟ್ ಸರ್. ಲಾಸ್ಟ್ ಟೈಮ್ ಅಂತ ಇಲ್ಲ, ನಿಮ್ದು ಯಾವಾಗ ನಿಮ್ಮ ಚಾನಲಲ್ಲಿ ವಿಡಿಯೋ ಹಾಕ್ತೀನಿ 100% ಆ ಚಾನಲ್ ಅದು ವಿಡಿಯೋ ಕ್ಲಿಕ್ ಆಗುತ್ತೆ. ಅದನ್ನ ನಮಗೆ ಭಾಳ ಗಾಡಿ ಹೋಗುತ್ತೆ ಸರ್. ಸುಮ್ಮನೆ ಯಾಕೆ ಹೇಳಬೇಕು, 100% ನಿಮ್ಮ ವಿಡಿಯೋಯಿಂದ ಆದ ತಕ್ಷಣ ಇಮಿಡಿಯೇಟ್ಲಿ ಕಸ್ಟಮರ್ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ. ಭಾಳ ಕಸ್ಟಮರ್ಗಳು ಬರ್ತಾರೆ ಸರ್. ಖಂಡಿತವಾಗ್ಲೂ ನಮ್ಮ ವ್ಯೂವರ್ಸು ರೆಸ್ಪಾನ್ಸ್ ಕೊಡ್ತಾರೆ. ಬಟ್ ನೀವು ನೀಟಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ನೋಡಿ, ಕಸ್ಟಮರ್ಸು ನಾವು 100% ಅದು ನಮ್ಮ ಕಸ್ಟಮರ್ಗೆ ರೆಸ್ಪಾನ್ಸ್ ನಾವು ಕೊಡ್ತಾ ಇದ್ದೀವಿ. ಅದು ಏನಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗೋದು ಅಂದರೆ ಸರ್, ನೋಡಿ ಸರ್, ಮಾರ್ನಿಂಗು 9:30 to ಟಿಲ್ ಅಪ್ ಟು 9 o'clock, ನೈಟ್ 9 o'clock ತನಕ ನಾವು ಶೋರೂಮಲ್ಲಿ ಇರ್ತೀವಿ. ನಮಗೆ 100 ಕಾಲ್ಸ್ ಬರ್ರಿ, 200 ಕಾಲ್ ಬರ್ರಿ, ನಾವು ಅಟೆಂಡ್ ಮಾಡ್ತೀವಿ. ಅಕಸ್ಮಾತ್ ಒನ್ ಟೈಮು ಏನಾಗುತ್ತೆ ಅಂದರೆ, ಇವಾಗ ನೋಡಿ ಕಾಲಲ್ಲಿ ಇರ್ತೀವಿ, ಬೇರೆ ಕಾಲ್ ವೇಟಿಂಗಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು 3 ನಂಬರ್ಸ್ ಕೊಟ್ಟಿದ್ದೀನಿ. ಆ 3 ನಂಬರ್ಸ್ಗೂ ಕಾಲ್ ಬರ್ತಾ ಇರುತ್ತೆ ಇಮಿಡಿಯೇಟ್. ನಿಮ್ದು ವಿಡಿಯೋ ಅಲ್ಲಿ ಆದ ತಕ್ಷಣ ಇಮಿಡಿಯೇಟ್ಲಿ ಕಾಲ್ಸ್ಗಳು ಬರ್ತಾ ಇರುತ್ತೆ. ಇವಾಗ ನಾವು ಅಟೆಂಡ್ ಮಾಡಲ್ಲ, ಬೇರೆ ಇಲ್ಲಿ ಕಸ್ಟಮರ್ಸ್ನು ಬರ್ತಾರೆ, ವಾಕಬಲ್ ಕಸ್ಟಮರ್ಸು, ಅವ್ರಿಗೇನು ಅಟೆಂಡ್ ಮಾಡ್ಬೇಕು, ಕಾಲ್ಸ್ನು ಅಟೆಂಡ್ ಮಾಡಬೇಕು. ಅದು ಬೆಸ್ಟ್. ಇದು ಮೆಸೇಜ್ ಮಾಡಿಬಿಡ್ಲಿ ಕಸ್ಟಮರ್, ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡಿ ಇರುತ್ತೆ. ಇನ್ನೊಂದು ಸ್ಟಾಕ್ ಎಲ್ಲ ಸರ್, ಆಲ್ಮೋಸ್ಟ್ ಇವತ್ತು ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾಕ್ ಸ್ಟಾರ್ಟಿಂಗ್ ಪ್ರೈಸ್ 150 ಇಂದ ಆಲ್ಮೋಸ್ಟ್ 21 lakhs ತನಕ ಪ್ರೈಸಿಂಗ್ ಗಾಡಿ. ಬಜೆಟ್ ಅಲ್ಲಿ ಹುಡುಕೋರ್ಗೆ 1.5 ಲಕ್ಷದಿಂದ ಸರ್, 1 ಲಕ್ಷದಿಂದ ನಿಮ್ಗೆ ಬೇಕಂತ ತರ್ಸ್ಕೊಡ್ತೀನಿ ಸರ್. ನನ್ನ ಹತ್ರ ಇಲ್ಲಿ ಇರೋದು ಪ್ರೆಸೆಂಟ್ 1.5 ಇದೆ. ನಿಮ್ಗೆ 1 ಲಕ್ಷ ಗಾಡಿ ಬೇಕಂತ ತರ್ಸ್ಕೊಡ್ತೀನಿ. ನಿಮ್ಗೆ 50 ಲಕ್ಷ ಗಾಡಿ ಬೇಕಂತ ತರ್ಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಗಾಡಿ ಬೇಕು ಸರ್, ಜಸ್ಟ್ ನಮ್ಮ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ, ಒನ್ ಟೈಮ್ ಗಾಡಿ ನಿಮ್ಗೆ ಸಿಗುತ್ತೆ. ಬರಕ್ಕೆ ನಿಮ್ಮ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಸರ್, ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ ಅಲ್ಲಿ ಇರೋದು 3rd block ಸ್ವಿಮ್ಮಿಂಗ್ ಪೂಲ್. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಿರ್ತೀರಾ ಮೋಸ್ಟ್ ಆಫ್, ಮ್ಯಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಶೋರೂಮ್. ಸಾಗರ್ ಕಾರ್ಸ್ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಬಂದ್ಬಿಡುತ್ತೆ. ಗೂಗಲ್ ಅಲ್ಲಿ ಸಾಗರ್ ಕಾರ್ಸ್ ಅಂತ ಹಾಕಿದ್ರೆ ಡೈರೆಕ್ಟ್ ನಮ್ಮ ಶೋರೂಮ್ಗೆ ಲೊಕೇಶನ್ ತೋರಿಸ್ಬಿಡುತ್ತೆ. ಸೊ ಅದರಿಂದ ನಿಮಗೂ ಈಸಿ ಆಗುತ್ತೆ. ಮತ್ತೆ ಬನ್ನಿ, ಏನಕ್ಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಮತ್ತೆ ಇವರಿಗೆ ಲೋನ್ ಫೆಸಿಲಿಟಿ ಎಲ್ಲ ಹುಡುಕ್ತಾ ಇರ್ತೀರಾ, ಅದನ್ನ ವಿಡಿಯೋ ಎಂಡಿಂಗ್ ನಲ್ಲಿ ತಿಳಿಸ್ಕೊಡ್ತೀನಿ, ಲೋನ್ ಎಲ್ಲ ಹೇಗೆ ಸಿಗುತ್ತೆ ಅಂತ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೀವು ನೋಡ್ತಾ ಇರ್ಬೋದು, ಸಾಗರ್ ಕಾರ್ಸ್ ನಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾನ ತೋರಿಸ್ತಾ ಇದ್ದಾರೆ. ಎಷ್ಟನೇ ಮಾಡಲ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು 2008 ಮಾಡಲ್. 2008 ಮಾಡಲ್ SXI ವೇರಿಯಂಟು, ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗು, ABS, ಫೋಗ್ ಲ್ಯಾಂಪ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ. ಟಾಪ್ ಎಂಡ್ ವೆರ್ಷನ್ SXI ವೇರಿಯಂಟು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, ಸಿಟಿಯಲ್ಲಿ ನಿಮಗೆ 18 ಮೈಲೇಜ್ ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಮೈಲೇಜ್. ಸರ್, ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 245 ಹೇಳ್ತಾ ಇರೋದು. ಟ್ರೇನ್ ಅಲ್ಲಿ 84,000, 245 ಹೇಳ್ತಾರೆ ಸರ್. ಸರ್, ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ 2,10,000 ಕೊಡ್ತೀನಿ ಸರ್. 2,10,000? ಹೌದು. ಇನ್ನೊಂದು ಪ್ರೈಸ್ ಹೇಳಿ ಸರ್, ಫೈನಲ್ ಮಾಡ್ಕೊಂಬಿಡಿ ಸರ್. ಹೋಗಿ ಸರ್, ಫೈನಲ್ 2 lakhs ಕೊಡ್ತೀನಿ ಸರ್. 2 lakhs ಕೊಟ್ಬಿಡ್ತೀರಾ? 2 lakhs ಕೊಡ್ತೀನಿ, ಹೋಗಿ ಸರ್. 2 lakhsಗೆಲ್ಲ ನಿಮಗೆ ಫೋರ್ಡ್ ಫಿಯೆಸ್ಟಾ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ. ಡ್ಯೂರಾಟೆಕ್ ಅಲ್ವಾ ಸರ್ ಇದು? ಡ್ಯೂರಾಟೆಕ್ ಸಿಂಗಲ್ ಓನರ್ SXI ವೇರಿಯಂಟ್, ಟಾಪ್ ಎಂಡ್ ಏರ್ ಬ್ಯಾಗ್ಸ್, ABS, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ಸ್ ಎಲ್ಲ ಇದೆ. ಓಕೆ. ಮತ್ತೆ ರಿಡ್ಸ್ ಇದೆ, ರಿಡ್ಸ್ ಸ್ಪ್ರೇಯರ್ಗೆ ಇದೆಷ್ಟನೇ ಮಾಡಲ್ ಸರ್? ಸರ್, ಇದು ಬಂದ್ಬಿಟ್ಟು 2011 ಮಾಡಲ್ ಮಾರುತಿ ರಿಡ್ಸ್ ಡೀಸೆಲ್ ಇಂಜಿನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್
ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. 76,000 ಕಿಲೋಮೀಟರ್ ಇವೇನು ಸೆಕೆಂಡ್ ಓನರು VDI. ಸರ್ ಮಾರುತಿ ರಿಡ್ಸ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡೆಡ್ ಇದೆ. ಯಾಕಂದ್ರೆ ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಅಂಡ್ ಸ್ಪೋರ್ಟ್ಸ್ ಲುಕ್ ತರ ಇರುತ್ತೆ ಅಂತ ನಮ್ದು ಜಾಸ್ತಿ ಯಂಗ್ಸ್ಟರ್ಸ್ ಇಷ್ಟಪಡ್ತಾರೆ. ಹೌದು, ಪಾರ್ಕಿಂಗ್ ಸ್ಪೇಸ್ ಕೂಡ ಜಾಸ್ತಿ ಬೇಕಾಗಿಲ್ಲ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಜಾಸ್ತಿ ಬರಲ್ಲ ಅಂತ ಇದು ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ ಗಾಡಿಗೆ, ರಿಡ್ಸ್ಗೆ. ಸರ್ ಇದು ಬಂದ್ಬಿಟ್ಟು 2011 ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಸರ್ VDI ವೇರಿಯಂಟ್ ಡೀಸೆಲ್. ಸರ್ ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 3.5 ಹೇಳ್ತಾರೆ ಸರ್. ಫೈನಲ್ ಸರ್ ನಿಮ್ ಚಾನಲ್ ಇಂದ ಬಂದ್ರೆ 3,10,000 ಕೊಡ್ತೀನಿ ಸರ್. 3,10,000. ಹೌದು. 1.2 ಲೀಟರ್ ಅಲ್ಲ ಸರ್ ಬರೋದು ಇಂಜಿನ್? ಸರ್ 1.2 ಇಂಜಿನ್ ಬರೋದು. ಮೈಲೇಜ್ ಸಿಟಿಯಲ್ಲಿ 15 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್ ಮೈಲೇಜ್. ಓಕೆ, 3,10,000. 3,10,000 ಕೊಡ್ತೀನಿ ಸರ್. ಮಾಡ್ಕೊಂಬಿಡಿ ಸರ್. ಸರ್ ಬರ್ಲಿ ಕಸ್ಟಮರ್, ನಾನು 350 ಹೇಳ್ತಾ ಇರೋದು, 310 ಹೇಳ್ತಾ ಇದೀನಿ. ಇನ್ನು ಬೇಕಂದ್ರೆ ಮಾತಾಡೋಣ, ಬರ್ಲಿ ಟೇಬಲ್ ಬಂದ್ರೆ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ದಿ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ಬೇಕು ಸರ್. ಮಾಡ್ಕೊಡ್ತೀನಿ ಸರ್, ಬನ್ನಿ ಸರ್. ಮತ್ತೆ ಮಾರುತಿ ಸುಜುಕಿ SX4 ಇದೆ, ದಿ ಪವರ್ಫುಲ್ ಗಾಡಿ ಅಂತಾನು ಹೇಳ್ಬೋದು. ಎಷ್ಟನೇ ಮಾಡಲ್ ಸರ್ ಇದು? ಸರ್ 2007 ಮಾಡಲ್ ಮಾರುತಿ SX4. ಸರ್ ZXi ಟಾಪ್ ಎಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಇದೆ, ಫೋಗ್ ಲ್ಯಾಂಪ್ಸ್, ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ZXi ವೇರಿಯಂಟ್ ಸರ್ ಡ್ರಿವೆನ್ ಅರೌಂಡ್ 85,000 ನೀವು ನೋಡಿದೆ. ಪೆಟ್ರೋಲ್ ಇಂಜಿನ್ ಸರ್, ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದೆ. ಒಳಗಡೆ ನೋಡಬಹುದು ನೀವು, ಕಂಪನಿ ಸಿಸ್ಟಮ್ ಇದೆ, ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಸ್ಟೀರಿಂಗ್ ಅಲ್ಲಿ ಎಲ್ಲ ಆಟೋ ಕಂಟ್ರೋಲಿಂಗ್ಸ್ ಎಲ್ಲ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಬಾಡಿ ಲೈನ್ ಆಗಲಿ, ಟೈರ್ಸ್ ಕಂಡೀಷನ್, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ನಿಮಗೆ ಸಿಟಿಯಲ್ಲಿ ಆರಾಮಾಗಿ ನಿಮಗೆ ಒಂದು 13-14 ಬರುತ್ತೆ, ಹೈವೇ ಒಂದು 15-16 ಬರುತ್ತೆ. ಯಾಕಂದ್ರೆ 1.6 ಇಂಜಿನ್ ಬರೋದು ಇದು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ಅವರು 245 ಹೇಳ್ತಾ ಇರೋದು. ಸರ್ ಫೈನಲ್ 210 ಕೊಡ್ತೀನಿ ಸರ್. 210 ಕೊಡ್ತೀರಾ? 210ಗೆ SX4 ಕೊಡ್ತಾ ಇದ್ದೀರಾ? ಹೌದು. ಮತ್ತೆ ನೀವು ನೋಡ್ಬೋದು ಒಂದು ಲ್ಯಾಂಡ್ ರೋವರ್ ಇದೆ, ಫುಲ್ಲಿ ಲಕ್ಸುರಿಯಸ್ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟನೇ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ 2 ಇದು. ಸರ್ ಇದು ಟಾಪ್ ಎಂಡ್ ವೇರಿಯಂಟ್, ಲಕ್ಸುರಿ ಕಾರ್ ಅಂತ. ಇದಲ್ಲಿ ಏನ್ ಹೇಳಕ್ಕೆ ಆಗಲ್ಲ, ಫೀಚರ್ಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಲಕ್ಸುರಿ ಕಾರು ಸರ್. 2012 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಬ್ಯಾಗ್ ವೀಲ್ಸ್, ಟೈರ್ಸ್ ಕಂಡೀಷನ್, ಬಾಡಿ ಲೈನ್ ಕಂಡೀಷನ್, ನಿಮ್ಗೆ ಟಾಪ್ ನೋಡ್ಬೋದು. ಇದಕ್ಕೆ ಡಬಲ್ ಸನ್ ರೂಫ್ ಎಲ್ಲ ಇದೆ. ಒಳಗಡೆಯಿಂದ ನೀವು ಎಲ್ಲ ನೋಡ್ಬೋದು ಇಂಟೀರಿಯರ್ ಏನೇನು ಬರುತ್ತೆ ಸರ್. ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಕಂಪನಿ ಸಿಸ್ಟಮ್, ನಿಮಗೆ ಆಲ್ಮೋಸ್ಟ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಬ್ಯಾಕ್ ವೈಫರ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಕಾಂಪ್ಯಾಕ್ಟ್ XUV ಇದು, 5 ಸೀಟರ್ ವೆಹಿಕಲ್ ಇದು. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ಲಕ್ಸುರಿ ಗಾಡಿ ಅಂತ ಹೇಳ್ಬೋದು. ಮತ್ತೆ ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್, ಯಾವುದು ಆಟೋಮೆಟಿಕ್ ಇದು, ಆಟೋಮೆಟಿಕ್ ಕಾರ್ಸ್. ಸರ್ ಇದರಲ್ಲಿ ಏರ್ ಬ್ಯಾಗ್ಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಸರ್ 8 ಏರ್ ಬ್ಯಾಗ್ಸ್ ಇದೆ ಸರ್. 8 ಏರ್ ಬ್ಯಾಗ್ಸ್. ಹೌದು, ಆಲ್ಮೋಸ್ಟ್ ಎಲ್ಲ ಪೂರ್ತಿ ಗಾಡಿಗೆ ಏರ್ ಬ್ಯಾಗ್ಸ್ ಇದೆ. ನಿಮಗೆ ಸೈಡ್ ಅಲ್ಲಿ ಬ್ಯಾಕ್ ಸೈಡ್ ನೀವು ಮಿರರ್ಸ್ ನೋಡ್ತಾ ಇದ್ರೆ ಎಲ್ಲ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸಸ್ ಇದೆ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸಸ್, ಸೈಡ್ ಮಿರರ್ಸ್ ಅಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ. ಟೈರ್ಸ್ ಎಲ್ಲ ಅಪ್ ಟು 60-70% ಟೈರ್ಸ್ ಇದೆ. ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಬಂದು ಡೀಸೆಲ್ ಇಂಜಿನ್. ಸರ್ ಮೈಲೇಜ್ ನಿಮಗೆ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 7-8-9 ಬರುತ್ತೆ ಸರ್. ಹೈವೇ ಒಂದು 10-11 ಬರ್ಬೋದು ಮ್ಯಾಕ್ಸಿಮಮ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 17 lakhs ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್, ನಿಮ್ ಚಾನಲ್ ಇಂದ ಬಂದ್ರೆ ಈ ಗಾಡಿ ಲಕ್ಸುರಿ ಗಾಡಿ ಕೊಡ್ತಾ ಇದ್ದೀನಿ. ಒಂದು 1575 ಕೊಡ್ತೀನಿ ಸರ್. ಎಷ್ಟು? 1575 ಕೊಡ್ತೀನಿ. 15,75,000. ಹೌದು. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ವಿಡಿಯೋನಲ್ಲ. ಸರ್ ಕಸ್ಟಮರ್ 17 lakhs ಹೇಳ್ತಾ ಇದ್ರು. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಅವ್ರು 18 lakhs ಕಮ್ಮಿ ಇಲ್ಲ. ನೆಗೋಶಿಯೇಟ್ ಮಾಡಬಾರ್ದು ಬೇಕಂದ್ರೆ. ಇಲ್ಲ ಆ ತರ ಇಲ್ಲ, ಬನ್ನಿ ಕಸ್ಟಮರ್ ನೋಡ್ಲಿ, ಅವ್ರ ಆಫರ್ ಏನ್ ಹೇಳಿ, ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ 200%. ಆಲ್ಮೋಸ್ಟ್ ನಿಮ್ ಚಾನಲ್ ಇಂದ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಎಲ್ಲರಿಗೂ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀನಿ. ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ ಚಾನಲ್ ಇಂದ. 100% ನಿಮ್ ಚಾನಲ್ ಇಂದ ಬಂದೆ ಅಂದ್ರೆ ನಾವು ಫಸ್ಟ್ ಕೊಡ್ತೀವಿ ನೆಗೋಷಿಯೇಷನ್. ಬೇರೆ ಬಿಟ್ಬಿಡಿ ನಿಮ್ ಚಾನಲ್ ಇಂದ. ಯಾಕಂದ್ರೆ ನಮ್ ಕಡೆ ನಮ್ದು ನೀವು ಕೇಳ್ತೀರಾ, ನಾವು ನಿಮ್ದು ಕೇಳಬೇಕು. ಇವಾಗ ನಿಮ್ ಚಾನಲ್ಸ್ ಅವರು ಬಂದ್ರೆ 100% ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಹೋಂಡಾ ಸಿಟಿ ಇದೆ, ಸಿಟಿ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಹೋಂಡಾ ಸಿಟಿ, ಇದು ಲೇಟೆಸ್ಟ್ ವರ್ಷನ್ SMT SV ವೇರಿಯಂಟ್. ಇದು ID ಟೈಕ್, ಇದು ಡೀಸೆಲ್ ಇಂಜಿನ್. ಇದು 2014 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದೀರಾ. ಲಕ್ಸುರಿ ವೆಹಿಕಲ್. ಆಲ್ಮೋಸ್ಟ್ ಡ್ರಿವೆನ್ ಅರೌಂಡ್ 75,000 ಓಡಿದೆ ಸರ್ ಇದು. 75,000. ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ AC ಬರುತ್ತೆ, ಆಮೇಲೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಆಮೇಲೆ ನಿಮಗೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಕಂಪನಿ ಬರೋದು. ಆಟೋ AC ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಇದೆ, ಫೋಗ್ ಲ್ಯಾಂಪ್ಸ್ ಕೂಡ ಇದೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಒಳ್ಳೆ ಲಕ್ಸುರಿಯಸ್ ಸೆಡಾನ್
ಅಂದ್ರೆ ಡೀಸೆಲ್ ಗಾಡಿ ಮೈಲೇಜ್ ಕೂಡ ಬರುತ್ತೆ. ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 17-18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರ್ತಾ ಇದೆ ಮೈಲೇಜ್. ಸರ್ ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 5,75,000 ಹೇಳ್ತಾ ಇರೋದು ಅವರು. 5,75,000. ಹೌದು ಸರ್, ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ 5,25,000 ಮಾಡ್ಕೊಡ್ತೀನಿ ಸರ್. 5,25,000 ಸರ್ 525ಗೆ. ಮಾರ್ಕೆಟ್ ಅವರು ಚೆಕ್ ಮಾಡ್ಕೊಳ್ಳಿ, 6.5 ಇಂದ ಕಮ್ಮಿ ಇಲ್ಲ. ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ಕೆ ಗಾಡಿ ನಂಬರ್ ಕೊಡ್ತಾ ಇರೋದು ಔಟ್ ಆಫ್ ನಾನು ಮಾಡಲ್ಲ, ಓನ್ಲಿ ಕೆ ನಂಬರ್. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಅವರು. 6.5 ಇಂದ ಕಮ್ಮಿ ಇಲ್ಲ, 6.5 to 7 lakhs ಕಮ್ಮಿ ಇಲ್ಲ. ನಾನು 575 ಹೇಳ್ತಾರೋ 525 ಕೊಡ್ತೀನಿ ಫೈನಲ್. ಓಕೆ, ಬೆಸ್ಟ್ ಪ್ರೈಸ್ ಸರ್ ನೀವು ಹೇಳಿರೋದು? 100% ಸರ್. ಓಕೆ, ಮತ್ತೆ ಒಂದು ಡೀಸೆಲ್ ರಾಕೆಟ್ ಇದೆ, ಚೆವರ್ಲೆ ಕ್ರೂಸ್. ಎಷ್ಟೇ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ರಾಕೆಟ್ ಅಂತ ಹೇಳ್ತಾರೆ ಇದಕ್ಕೆ. ಚೆವರ್ಲೆ ಕ್ರೂಸ್ 2013 ಮಾಡಲ್, LTZ ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ಮ್ಯಾನ್ಯುಯಲ್, ಫುಲ್ಲಿ ಲಕ್ಸುರಿ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ₹1 ತಗೊಂಡೋಗಿ ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮಿಲ್ಕಿ ವೈಟ್ ತರ ಇದೆ ಗಾಡಿ ಇದು. ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ಸ್, ABS ಪ್ಲಸ್ ಸನ್ ರೂಫ್ ಎಲ್ಲ ಇದೆ, ವಿತ್ ಲೆದರ್ ಸೀಟ್ಸ್ ಇದೆ. ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಒಳಗಡೆ. ಬಟನ್ ಸ್ಟಾರ್ಟ್ ಇದು. ಒಳಗಡೆ ಇಂಟೀರಿಯರ್ ನೋಡಬಹುದು. ಲಕ್ಸುರಿ ಗಾಡಿ BMW 5 ಸೀರೀಸ್ ಅಲ್ಲಿ ಏನ್ ಫೀಚರ್ಸ್ ಬರುತ್ತೆ ಆಲ್ಮೋಸ್ಟ್ ಆ ತರಾನೇ ಬರುತ್ತೆ ಇದರಲ್ಲಿ. ಫ್ಯೂಚರ್ ಎಲ್ಲ ಇದರಲ್ಲೂ ಬರುತ್ತೆ ಅಂತೀರಾ? ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ, ಲಕ್ಸುರಿ ಕಾರಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಓಡಾಡಬೇಕಂದ್ರೆ ಈ ಗಾಡಿ ತಗೊಳ್ಬಹುದು. ಯಾಕಂದ್ರೆ ಪಾರ್ಟ್ಸ್ ಸ್ವಲ್ಪ ಕಸ್ಟಮರ್ಸ್ ಏನು ತೊಂದರೆ ಪಡ್ಬಿಡ್ತಾರೆ. ಏನಕ್ಕೆ ಪಾರ್ಟ್ಸ್ಗಳು ಸಿಕ್ಕಲ್ಲ, ಇದು ಸಿಕ್ಕಲ್ಲ ಅಂತ. 100% ಪಾರ್ಟ್ಸ್ ಸಿಗುತ್ತೆ ನಿಮ್ಗೆ. ಪಾರ್ಟ್ಸ್ ಏನ್ ತೊಂದರೆ ಏನಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ ನೋಡಿ ಸರ್. ಒನ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಿಟ್ರೆ ಪಾರ್ಟ್ಸ್ ಒಂದು ಸ್ಟಾಪ್ ಆಗಲ್ಲ, ಪಾರ್ಟ್ಸ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಆ ಕಂಪನಿ ಚೆವರ್ಲೆ ಕಂಪನಿ ಮಾಡಿಲ್ಲ ಅಂದ್ರೆ ಬೇರೆ ಕಂಪನಿ ಅವ್ರು ಮಾಡ್ಕೊಡ್ತಾರೆ, ಆ ತರ ಇರುತ್ತೆ ಸರ್. ಇದು ಬಂದ್ಬಿಟ್ಟು 2013 ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 61,000 kilometers, LTZ ಟಾಪ್ ಎಂಡ್. ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಇದಕ್ಕೆ 6.5 ಲಕ್ಷ ಹೇಳ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಲ್ಲ ಹೇಳ್ಬಿಡಿ ಸರ್, ವಿಡಿಯೋನಲ್ಲಿ ಫೈನಲ್ ಪ್ರೈಸ್ ನೆಗೋಷಿಯಬಲ್ ಅಂತಿದ್ರಲ್ಲ ಸರ್. ಕಸ್ಟಮರ್ ನೋಡಿ ಅವ್ರು 6.5 ಹೇಳಿದ್ದಾರೆ, ಫೈನಲ್ ಪ್ರೈಸ್ ನನಗೆ ಹೇಳಿಲ್ಲ ಕಸ್ಟಮರ್, ಅದಕ್ಕೋಸ್ಕರ ನೆಗೋಷಿಯಬಲ್ ಅಂತ ಹೇಳಿದ್ದೀನಿ. ಒಂದು ಕೆಲಸ ಮಾಡಿ ಸರ್, ಫೈನಲ್ 625 ಕೊಡ್ತೀನಿ ಸರ್. 6,25,000 ಕೊಡ್ತೀರಾ? ಹೌದು. ಓಕೆ, ಮತ್ತೆ ಎಷ್ಟನೇ ಮಾಡಲ್ ಅಂದ್ರೆ ಸರ್ ಇದು? 2013 ಮಾಡಲ್, ಡೀಸೆಲ್ ವೇರಿಯಂಟ್, LTZ ಟಾಪ್ ಎಂಡ್ ವೇರಿಯಂಟ್, ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಸಾಕಷ್ಟು ಜನ ಮೈಲೇಜ್ ಗಾಡಿ ತೋರಿಸಿ ಸರ್ ಅಂತ ಕೇಳ್ತಾ ಇರ್ತೀರಾ. ಒಂದು Hyundai Ion ಇದೆ, ಸೂಪರ್ ಆಗಿದೆ ನೋಡಕ್ಕಂತೂ. ಎಷ್ಟನೇ ಮಾಡಲ್ ಸರ್ ಇದು? ಸರ್ ಇದು Hyundai Ion 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡಿಲೈಟ್ ಪ್ಲಸ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಇದನ್ನು 42,000 kilometer ಡ್ರಿವೆನ್, ಓನ್ಲಿ ಡ್ರಿವೆನ್ 42. ಲಾಸ್ಟ್ ಸರ್ವಿಸ್ 40,000 ಆಗಿದೆ. ಸರ್ವಿಸ್ ಆಗಿ 2,000 ಹೊಡಿಸಿರೋದು. ಸಿಂಗಲ್ ಓನರ್. ಇದರಲ್ಲಿ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ ಡಿಲೈಟ್ ಪ್ಲೇಸ್ಗೆ. ಅಂಡ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಒಳಗಡೆ ನೋಡಬಹುದು, ಸೀಟ್ಸ್ ಎಲ್ಲ ಕಂಪನಿ ಸೀಟ್ಸ್. ಓಕೆ, ಕಂಪನಿಯಿಂದ ಏನು ಬಂದಿದೆ? ಹೌದು, ಕಂಪನಿಯಿಂದ ಏನು ಬಂದಿದೆ ಅದೇ ಸೀಟ್ಸ್ ಇರೋದು. ಓಕೆ ಓಕೆ. ಟೈರ್ಸ್ ಕಂಡೀಷನ್ ಕೂಡ ನೋಡಬಹುದು. ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಅದನ್ನು ಕಂಪನಿ ಟೈರ್ಸ್ ಇದೆ, 80% ಟೈರ್ಸ್ ಇದೆ. ತುಂಬಾ ವೆಲ್ ಮೇಂಟೈನ್. ಬ್ಲೂ ಕಲರ್, ನನ್ನ ಹತ್ರ ಲಾಸ್ಟ್ ಟೈಮ್ ಒಂದು ಬ್ಲೂ ಕಲರ್ ಇಯಾನ್ ಇತ್ತು, ಫುಲ್ ಡಿಮ್ಯಾಂಡೆಡ್ ಅಲ್ಲಿ ಸೇಲ್ ಆಯ್ತು ಅದು. ಇದನ್ನು ಇವಾಗ ಕಮ್ಮಿ ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್ ಬಂದಿದೆ ಸರ್. ಇದಕ್ಕೆ ಈ ಸಲ ಕೊಡೋ ಪ್ರೈಸಿಂಗ್ಗೆ ಫುಲ್ ಡಿಮ್ಯಾಂಡ್ ಆಗ್ಬಿಡ್ಬೇಕು ಈಗ. 100% ಸರ್, 100% ಸರ್. 2012 ಇಯಾನ್ ಸಿಂಗಲ್ ಓನರ್ ವೆಹಿಕಲ್, ಕಸ್ಟಮರ್ ಹೇಳ್ತಾ ಇರೋದು 270 ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಫೈನಲ್ 245 ಕೊಡ್ತೀನಿ ಸರ್. ಫೈನಲ್ ಎಷ್ಟು ಸರ್? 2,45,000 ಕೊಡ್ತೀನಿ ಸರ್. 2,45,000 ಕೊಡ್ತೀನಿ. 2012 ಮಾಡಲ್, ಸಿಂಗಲ್ ಓನರ್ ಗಾಡಿ, 42,000 kilometer ಡ್ರಿವೆನ್ ವೆಹಿಕಲ್. ಓಕೆ, ಇರೋದ್ರಲ್ಲೇ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡಿ ಸರ್ ಅಷ್ಟೇ. ಬರ್ಲಿ ಸರ್, ಕಸ್ಟಮರ್ ನೋಡ್ಲಿ. ಓಕೆ, ಮತ್ತೆ ಒಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಜಾ ಇದೆ, ಇದಷ್ಟೇ ಮಾಡಿ ಸರ್ ಗಾಡಿ. ಸರ್ ಇದು ಮಾರುತಿ ವಿಟಾರಾ ಬ್ರೀಜಾ ಪ್ಲಸ್ ZDI ಪ್ಲಸ್. ಇದು ಡ್ಯೂಲ್ ಟೂನ್ ಅಂದ್ರೆ ಡಬಲ್ ಕಲರ್ ಬರುತ್ತೆ ನಿಮ್ಗೆ. ಟಾಪ್ ಬ್ಲಾಕ್ ಕಲರ್ ಬರುತ್ತೆ, ಬಾಡಿಗೆ ರೆಡ್ ಕಲರ್ ಬರುತ್ತೆ. ಇದು ಕಂಪನಿಯಿಂದಾನೇ ಅಲ್ಲ ಸರ್ ಬರೋದು? ಸರ್ ಹೌದು, ಕಂಪನಿಯಿಂದ ZDI ಡ್ಯೂಲ್ ಟೂನ್ ಅಂತ ಬಂದಿರೋದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಪ್ಲಸ್ 4 ಲ್ಯಾಂಪ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ ಇದಕ್ಕೆ. ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಡ್ರಿವೆನ್ ಅರೌಂಡ್ 72,000 kilometer, ಅದನ್ನು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು ಸರ್. ಡೀಸೆಲ್ ಇಂಜಿನ್, ಮೈಲೇಜ್ ಗಾಡಿ. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಡೀಸೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಬ್ರಿಜಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಗಾಡಿ. ಇವಾಗ ಸದ್ಯಕ್ಕೆ ಇನ್ನೂ ಡಿಮ್ಯಾಂಡ್ ಆಗಿದೆ, ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಹೌದು, ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ ವೆಹಿಕಲ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 1025 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ 1 ಲಕ್ಷ ಕಮ್ಮಿ ಮಾಡ್ಕೊಡ್ತೀನಿ, 925 ಕೊಡ್ತೀನಿ. ಹೋಗಿ ಸರ್, 9,25,000 ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸ್ ಅಲ್ವಾ ಸರ್? ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು ಕಸ್ಟಮರ್. ನಿಮ್ ಚಾನಲ್ ಅಲ್ಲಿ ಅವ್ರ ಕಸ್ಟಮರ್ ನೋಡ್ತಾ ಇರೋದು ಪ್ರೈಸ್ಗಳು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಅವ್ರು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸರ್ ಇದರಿಂದ ಕಮ್ಮಿ ಇದೆ ಅಂತ ನನಗೆ ತೋರಿಸ್ಲಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಅವ್ರಿಗೆ. ಹೌದಾ?
ಓಕೆ ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಳ್ತವ್ರೆ ನೀವು ನೋಡ್ಕೊಬೇಕಂದ್ರೆ ಕಂಪೇರ್ ಮಾಡ್ಕೊಂಡ್ ಬನ್ನಿ ಹಕೀಮ್ ಸರ್ ಹತ್ರ. ಮತ್ತೆ ಇನ್ನೊಂದು ಚವರ್ಲೆ ಬೀಟ್ ಇದೆ, ಬೀಟ್ ಡೀಟೇಲ್ಸ್ ತಿಳಿಸಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲು LT ಟಾಪ್ ಎಂಡ್ ವೇರಿಯಂಟು, ಚವರ್ಲೆಟ್ ಬೀಟು, ಡೀಸೆಲ್ ಇಂಜಿನು. ಸರ್ ಇದನ್ನು ಡ್ರಿವೆನ್ ಓನ್ಲಿ 39,000 ನೋಡಿದೆ ಸರ್ ವೆಹಿಕಲ್. 39,000. ಹೌದು. ಓಕೆ ಓಕೆ. 39,000 ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, 39,000 ನೋಡಿರೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. LT ಟಾಪ್ ಎಂಡ್ ಡೀಸೆಲ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಡ್ರಿವೆನ್ ಅರೌಂಡ್ ಅವರು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕಂದ್ರೆ ಅವರು ಅಬ್ರಾಡ್ ಅಲ್ಲಿ ಇದ್ದಿದ್ದು ಕಸ್ಟಮರ್. ಅಲ್ಲಿ ಯಾವಾಗ ವರ್ಷಕ್ಕೆ ಬರ್ತಾರೆ ಅವಾಗ ಯೂಸ್ ಮಾಡಿರೋದು. ಜಾಸ್ತಿ ದಿನ ನಿಲ್ಸಿದ್ದು ಗಾಡಿ ಅದು ಸರ್. ಇದು ಓನ್ಲಿ ಇದರಲ್ಲಿ ನಿಮಗೆ LT ದಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬಂದಿರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಸ್ಪಾಯ್ಲರ್ ಬಂದಿದೆ, ಫೋಗ್ ಲ್ಯಾಂಪ್ ಬಂದಿದೆ, ಕಂಪನಿ ಸಿಸ್ಟಮ್ ಬರುತ್ತೆ. ಹೌದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್. ಸರ್ ಇದು 310 ಹೇಳ್ತಾ ಇರೋದು ಕಸ್ಟಮರ್ ಪ್ರೈಸ್. 3,10,000. ಹೌದು, 3,10,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಸರ್ 2,95,000 ಮಾಡ್ಕೊಡ್ತೀನಿ ಸರ್. ಸಾಕಷ್ಟು ಜನ ಒಂದು ಕಾಂಪ್ಯಾಕ್ಟ್ ಆಗಿರೋ ತರ ಗಾಡಿ ತೋರಿಸಿ ಸರ್ ಅಂತ ಹೇಳ್ತಾ ಇರ್ತೀರಾ. ಒಂದು ಹೋಂಡಾ ಬ್ರಿಯೋ ಇದೆ, ಬ್ರಿಯೋ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಹೋಂಡಾ ಬ್ರಿಯೋ 2014 ಮಾಡಲ್, SMT ವೇರಿಯಂಟ್. ಇದರಲ್ಲಿ ನಿಮಗೆ SMT ಅಲ್ಲಿ ವರ್ಷನ್ ಏನೇನು ಬರುತ್ತೆ ಅಂದ್ರೆ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ಗಾಡಿ, ಕಸ್ಟಮರ್ ರಿವರ್ಸ್ ಕ್ಯಾಮ್ರಾನು ಕೂಡ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಸಿಲ್ವರ್ ಕಲರ್ ಅಲ್ಲಿ ಸರ್. ಡ್ರಿವೆನ್ ಓನ್ಲಿ ಅರೌಂಡ್ 60,000 ಕಿಲೋಮೀಟರ್ ಡ್ರಿವೆನ್, 60,000 ರನ್ ಆಗಿದೆ. ಬ್ರಿಯೋ, ಹೋಂಡಾ ಬ್ರಿಯೋ SMT ವೇರಿಯಂಟ್, ಪೆಟ್ರೋಲ್ ಅಲ್ಲ ಸರ್, ಪೆಟ್ರೋಲ್ ಇಂಜಿನ್ ಸರ್. ಇದು ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 14-15 ಬರುತ್ತೆ, ಯಾಕಂದ್ರೆ 1.2 ಇಂಜಿನ್ 15 ಬರುತ್ತೆ. ಲಾಂಗ್ ಅಲ್ಲಿ ಒಂದು 16-17 ಬರುತ್ತೆ ಸರ್. ನಿಮಗೆ ಓಡಿಸೋ ಮೇಲೆ ಡಿಪೆಂಡ್, ಇನ್ನೂ ಜಾಸ್ತಿನೂ ಬರ್ಬೋದು ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಇದಕ್ಕೆ ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ ನೀವು, ವುಡ್ ಫಿನಿಶಿಂಗ್ ಎಲ್ಲ ಮಾಡಿದ್ದಾರೆ. ಲಕ್ಸುರಿ ತರ ಇರುತ್ತೆ ಸರ್. ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಕಾರ್ ನೋಡ್ತಾ ಇದ್ದಾರೆ ಅಂದ್ರೆ ಲಕ್ಸುರಿ ಕಾರು. ಹೋಂಡಾದಲ್ಲಿ ಬ್ರಿಯೋ ತಗೊಳ್ಬಹುದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ ಜಾಸ್ತಿ ಲೇಡೀಸ್ ಆಗ್ಲಿ ಅವರು ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅದು ಹಿಂದ್ಗಡೆ ಗ್ಲಾಸ್ ಇರುತ್ತೆ. ಒಂದು ಲುಕ್ ವೈಸ್ ಅದಕ್ಕೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೌದು ಹೌದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು ಸರ್. 3,75,000 ಅವ್ರು ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಫೈನಲ್ 245 ಕೊಡ್ತೀನಿ ಸರ್. 345 ಕೊಡ್ತೀನಿ ಸರ್. 3,45,000 ಕೊಡ್ತೀನಿ ಸರ್. ಅದೇ ಫೈನಲ್ ಪ್ರೈಸ್ ಸರ್. ಬರ್ಲಿ ಕಸ್ಟಮರ್ ನೋಡ್ಲಿ ಸರ್, ಮಾತಾಡೋಣ, ಹೆಚ್ಚು ಕಮ್ಮಿ ಆಗುತ್ತೆ. ಕೊಡ್ತೀರಾ? ಒಂದು ಕಾಂಪ್ಯಾಕ್ಟ್ SUV ಇದೆ ನಮ್ಮ ಮುಂದೆ, ಫಾರ್ಡ್ ಎಕೋಸ್ಪೋರ್ಟ್ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2018 ಮಾಡಲ್ ಫೋರ್ಡ್ ಇಕೋಸ್ಪೋರ್ಟ್ಸ್ ಸರ್. ಇದು ಟೈಟಾನಿಯಂ ಪ್ಲಸ್, ಇದು ಟಾಪ್ ಎಂಡ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಇದೆ, ಟಚಿಂಗ್ ಸಿಸ್ಟಮ್, ಮಿರರ್ ಅಡ್ಜಸ್ಟೇಬಲ್ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್ ಇದೆ, ಪ್ಲಸ್ ನಿಮಗೆ ಕೂಡ ಬಟನ್ ಸ್ಟಾರ್ಟ್. ಇದು ಟಾಪ್ ಎಂಡ್ ಗಾಡಿ. ಇದು ಟಾಪ್ ಎಂಡ್ ಇದೇನ ಟಾಪ್ ಎಂಡ್ ಯಾವ್ದಿಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಇದಕ್ಕೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 16-17 ಬರುತ್ತೆ ಮೈಲೇಜ್. ಹೌದು ಸರ್. ಕಣ್ಮುಚ್ಕೊಂಡು ಕಸ್ಟಮರ್ ನನ್ಗೆ ಹೇಳಿದ್ದಾರೆ. ಆಲ್ಮೋಸ್ಟ್ ನಾನು ಚೆಕ್ ಮಾಡಿದ್ದೀನಿ, ಆರಾಮಾಗಿ ಸಿಟಿಯಲ್ಲಿ ಯೂಸರ್ಸ್ 15 ಅಟ್ಲೀಸ್ಟ್ 15 ಪಕ್ಕಾ ಬರುತ್ತೆ ಸರ್. ಇದು ಆಲ್ ಲಾಂಗ್ ಅಲ್ಲಿ ನಿಮಗೆ 20 ಪ್ಲಸ್ ಬರ್ತಾ ಇದೆ ಸರ್ ಮೈಲೇಜ್. ಇದು ಸರ್. ಇದು ಬಂದು ಡೀಸೆಲ್ ವೇರಿಯಂಟ್, ಈಕೋ ಸ್ಪೋರ್ಟ್ಸ್, ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್. ತಗೊಂಡೋಗಿ ನಾನು ಹೇಳ್ತಾ ಇಲ್ವಾ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡ್ಬೇಕು, ಸಿಂಗಲ್ ಓನರ್ ವೆಹಿಕಲ್ ಅಂತ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಇದು ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಬಂದ್ಬಿಟ್ಟು 9 lakhs ಹೇಳ್ತಾ ಇರೋದು ಸರ್. 9 ಲಕ್ಷ ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನಿಂದ ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಅರೌಂಡ್ 8.5 ಕೊಡ್ತೀನಿ ಸರ್. ಫೈನಲ್ 8.5 ಲಾಖಗೆಲ್ಲ ಮುಗಿಸ್ಕೊಡ್ತೀರಾ? ಅದೇ ಬೆಸ್ಟ್ ಪ್ರೈಸ್ ಸರ್. ಸರ್ ಇನ್ನೂ ಬೇಕಂದ್ರೆ ಒಂದು 20,000 ಕಮ್ಮಿ ಕೊಡ್ತೀನಿ ಹೋಗಿ ಸರ್. 8,30,000 ಕೊಡ್ತೀನಿ ಸರ್. 8,30,000ಗೆ ಕೊಡ್ತೀನಿ ಹೋಗಿ ಸರ್. ಮತ್ತೆ ಫೋರ್ಡ್ ಫಿಗೋ ಇದೆ ನೋಡ್ಬೋದು ನೀವು. ಇದನ್ನಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ. ಎಷ್ಟನೇ ಮಾಡಲ್ ಸರ್ ಗಾಡಿ ಇದು? ಸರ್ ಇದು ಫೋರ್ಡ್ ಫಿಗೋ ಅಂದ್ರೆ ಮಾರ್ಕೆಟ್ ಅಲ್ಲಿ ಫಾಸ್ಟ್ ಮೂವಿಂಗ್ ಕಾರ್ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ತಿಂಗಳಿಗೆ ಫೋರ್ಡ್ ಫಿಗೋಗಳು ಆಲ್ಮೋಸ್ಟ್ ಒಂದು 10-15 ಗಾಡಿಗಳು ಓನ್ಲಿ ಫೋರ್ಡ್ ಫಿಗೋನೇ ಸೇಲ್ ಮಾಡ್ಬಿಡ್ತೀನಿ ಸರ್ ನನ್ನ ಹತ್ರ. ಅಷ್ಟು ಫಾಸ್ಟ್ ಮೂವಿಂಗ್ ಕಾರು ನಾನು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಅಂತ ನಾನು ಹೇಳ್ಬೋದು ಫೋರ್ಡ್ ಫಿಗೋ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್, ZXi ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ವೆಹಿಕಲ್ ಡೀಸೆಲ್ ಇಂಜಿನ್ ಇರೋದು, ತುಂಬಾ ಚೆನ್ನಾಗಿದೆ. ಡ್ಯೂರಾ ಟ್ರಕ್ ಇಂಜಿನ್ ಇದು. ಮೈಲೇಜ್ ಜಾಸ್ತಿ ಬರುತ್ತೆ. ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ನಿಮಗೆ ಮೈಲೇಜ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 225 ಹೇಳ್ತಾ ಇರೋದು ಸರ್. 2,25,000 ಹೌದು ಸರ್. ಫೈನಲ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಓನ್ಲಿ ಧಮಾಕ ನಿಮ್ ಚಾನಲ್ ಅಲ್ಲಿ ಇವಾಗ ಇದು
ಈ ಗಾಡಿಗೆ. ಧಮಾಕ ಆಗ್ಬೇಕು ಸರ್. 195 ಕೊಡ್ತೀನಿ ಸರ್, ಡೀಸೆಲ್ ಇಂಜಿನ್ ಗಾಡಿ. 195 ಹೌದು ಪಕ್ಕಾನಾ ಸರ್? ಪಕ್ಕಾ 200% ಡಬಲ್ ಟೈಮ್ ಹೇಳ್ತೀನಿ. 2011 ಮಾಡಲ್ ಡೀಸೆಲ್ ಇಂಜಿನ್ 1,95,000 ಕೊಡ್ತೀನಿ. ಸೂಪರ್ ಸರ್ ಈ ಸಲ ಧಮಾಕ ಬಿಡಿ ಸರ್ ಹಂಗಂದ್ರೆ. ಮತ್ತೆ ಒಂದು Hyundai i10 ಇದೆ, 1.2 ಲೀಟರ್ ಕಪ್ಪ ಇಂಜಿನ್ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು ಕಪ್ಪ ಇಂಜಿನ್ ಇದು. ಎಷ್ಟು ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡ್ರಿವೆನ್ ಅರೌಂಡ್ 71,000, ಅದನ್ನು ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ಲಾಸ್ಟ್ ಸರ್ವಿಸ್ 70,000 ಅಲ್ಲಿ ಆಗಿದೆ. ಓನ್ಲಿ 10,000 ಕಿಲೋಮೀಟರ್ ಓಡಿಸಿದ್ದಾರೆ ಸರ್ವಿಸ್ ಆಗಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಸ್ಯಾಂಟ್ರೋ ನೋಡ್ತಾ ಇರ್ತಾರೆ, ಚಿಕ್ಕ ಗಾಡಿ ನೋಡ್ತಾ ಇರೋದವ್ರಿಗೆ ನನ್ನ ಪ್ರಕಾರ ಬೆಸ್ಟ್ ಗಾಡಿ 2012 ಕಮ್ಮಿಯಲ್ಲಿ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಇಂದ ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಇದೆ, ಸಿಸ್ಟಮ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಟಚ್ ಸ್ಕ್ರೀನ್ ಸಿಸ್ಟಮ್, AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಇದು ಬಂದ್ಬಿಟ್ಟು i10 ಎರಾ. ಇದು ಹೊಸ ಟೈರ್ಸ್ ಎಲ್ಲ ನೋಡಬಹುದು, ಆಲ್ಮೋಸ್ಟ್ 80-90% ಟೈರ್ಸ್ ಕೂಡ ಇದೆ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಸರ್. ಇದೂನು ಧಮಾಕ ಆಫರ್ ಅಂತ ಹೇಳ್ಬೋದು. ನಾನು ಹಾಕಿರೋದು ಪ್ರೈಸ್ 3,25,000 ಸರ್. ಫೈನಲ್ ಟು ಫೈನಲ್ ಸ್ಯಾಂಟ್ರೋ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. 2,80,000 ಕೊಡ್ತೀನಿ ಸರ್. 2,80,000 ಕೊಡ್ತೀರಾ? 2012 ಮಾಡಲ್ i10. ಅದು KA ನಂಬರ್, ಮೈಗ್ರೇಟ್ ಗಾಡಿ ಅಲ್ಲ, ಪ್ಯೂರ್ KA ಅಲ್ಲ ಸರ್ ಇದೆಲ್ಲ? ಪ್ಯೂರ್ KA ಗಾಡಿ. ಒಂದು ಫೋರ್ಡ್ ಫಿಗೋ ಇದೆ ಸಿಲ್ವರ್ ಕಲರ್ ನಲ್ಲಿ, ಇದ್ರದ್ದು ಡೀಟೇಲ್ಸ್ ಎಲ್ಲ ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಇದೂನು ಅವಾಗಲೇ ನೋಡಿದ್ದು ಅದು ವೈಟ್ ಕಲರ್ 11 ಮಾಡಲ್. ಇದು ಬಂದ್ಬಿಟ್ಟು 14 ಮಾಡಲ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಫುಲ್ಲಿ ಆಪ್ಷನ್ ವೆಹಿಕಲ್, ಡೀಸೆಲ್ ಇಂಜಿನ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ. ಇದಕ್ಕೆ ಮ್ಯಾಗ್ವೀಲ್ ಕೂಡ ಬರುತ್ತೆ. ZX ಗೆ ಮ್ಯಾಗ್ವೀಲ್ ಬರಲ್ಲ, ಟೈಟಾನಿಯಂಗೆ ನಿಮಗೆ ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು 60,000 ನೋಡಿದೆ, ಅದನ್ನು ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಜೊತೆಲಿ ಇರೋದು. ಏನೆಲ್ಲ ನೋಡಬಹುದು, ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನು ಕಾಣಿಸ್ತಾ ಇಲ್ಲ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಟಾನಿಯಮ್ ನಿಮಗೆ ಟಾಪ್ ಎಂಡ್ ಮಾಡಲ್ ಗಾಡಿ, ಫಾಗರು, ಡಿಫಾಗರು, ರೇರ್ ವೈಪರ್ ಎಲ್ಲಾನು ಬಂದ್ಬಿಡುತ್ತೆ. ಮತ್ತೆ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದರಲ್ಲಿ? ಅದೇ AC ಪವರ್ ಸ್ಟೀರಿಂಗ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಆಮೇಲೆ ನಿಮಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಸರ್. ಇದು ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಸ್ಪಾಯ್ಲರ್ ಎಲ್ಲ ಬರುತ್ತೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,85,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್, 3,20,000 ಕೊಡ್ತೀನಿ. ಹೋಗಿ ಸರ್. ಎಷ್ಟು ಸರ್? 3,20,000ಗೆ 2014 ಮಾಡಲ್ ಕೊಡ್ತೀನಿ. ಅದನ್ನು ಚಾಲೆಂಜಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಲಿ, ನನ್ನ ಹತ್ರ ತಗೊಳ್ಳಿ. ಮತ್ತೆ ಒಂದು ಫಿಯಟ್ ಲೀನಿಯಾ ಇದೆ ನೋಡ್ಬೋದು ನೀವು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನ ನಾನು ಎಷ್ಟನೇ ಮಾಡಲ್ ಸರ್ ಇದು? ಸರ್ 2009 ಮಾಡಲ್. ಇದನ್ನು ಕೂಡ ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್, ಫಿಯಟ್ ಲೀನಿಯಾ 2009 ಮಾಡಲ್, ಡೀಸೆಲ್, ಆಕ್ಟಿವ್ ವೇರಿಯಂಟ್. ಇದು ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ವಿತ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಸಿಸ್ಟಮ್ ಕೂಡ ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 78,000 ನೋಡಿರೋದು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಶೋರೂಮ್ ಇಂದ ಒಂದೇ ಓನರ್, ಸಿಂಗಲ್ ಓನರ್. ಸೆಡಾನ್ ವೆಹಿಕಲ್, ಡೀಸೆಲ್ ಇಂಜಿನ್, ಮೈಲೇಜ್ ಗಾಡಿ. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18-20 ಬರುತ್ತೆ ಮೈಲೇಜ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಶಿಫ್ಟ್ ಡಿಸೈರ್ ತರ ಇರುತ್ತೆ ಸರ್. ಇದು ಡಿಸೈರ್ ಹೆಂಗ್ ಬರುತ್ತೆ ಆ ತರಾನೇ, ಸೇಮ್ ಡಿಸೈರ್ ತರಾನೇ ಇರುತ್ತೆ ಸರ್. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 285 ಹೇಳ್ತಾ ಇದೀನಿ ಸರ್. 2,85,000. ಹೌದು. ಓಕೆ. ಸೊ ಇದಕ್ಕೂ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬೇಕು ಸರ್ ಇವಾಗ ನಮ್ಮ ವ್ಯೂವರ್ಸ್ಗೆ. ಬೆಸ್ಟ್ ಪ್ರೈಸ್ ಹೇಳ್ಬೇಕಾ ಸರ್? ಒಂದು ಕೆಲಸ ಮಾಡಿ ಹೋಗಿ ಸರ್, ಫೈನಲ್ ಟು ಫೈನಲ್ ಡೆಡ್ಲೈನ್ ಪ್ರೈಸ್ ಸರ್. ಇದು ಇದರಿಂದ ಕಮ್ಮಿ ಆಗಲ್ಲ. ಓನ್ಲಿ ನೀವು ವ್ಯೂವರ್ಸ್ಗೆ ಹೇಳ್ತಾ ಇರೋದು ಡೆಡ್ಲೈನ್ ಪ್ರೈಸ್. ನಿಮ್ಮ ಚಾನಲ್ ಅಲ್ಲಿ ನೋಡ್ಕೊಂಡು ನನಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಬನ್ನಿ ಸ್ಕ್ರೀನ್ ಶಾಟ್ ತೋರಿಸಿದ್ರೆ ಈ ಗಾಡಿ ಫೈನಲ್ ಅವ್ರಿಗೆ 245 ಕೊಡ್ತೀನಿ ಸರ್. 2,45,000 ಕೊಡ್ತೀರಾ? ಡೀಸೆಲ್ ಗಾಡಿ, ಸೆಡಾನ್ ಗಾಡಿ, ಸಿಂಗಲ್ ಓನರ್ ಗಾಡಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ಗಾಡಿ ತರ ಇರುತ್ತೆ ಸೆಡಾನ್ ಗಾಡಿ, ಮೈಲೇಜ್ ಗಾಡಿ. ಸೊ 2,45,000 ಕೊಡ್ತೀನಿ ಸರ್. ಓಕೆ. ಮತ್ತೆ ಸೆಲೆರಿಯೋ ಇದೆ, ಸೆಲೆರಿಯೋ ಹುಡ್ಕೋರ್ಗೆ ಇದಂತೂ ಸಿಗೋದೇ ಇಲ್ಲ ಮಾರ್ಕೆಟ್ ನಲ್ಲಿ. ನೀವು ಒಂದು ನಿಲ್ಸ್ಬಿಟ್ಟಿದ್ದೀರಾ, ಎಷ್ಟನೇ ಮಾಡಿ? ಬಜಾರಲ್ಲಿ ಸೆಲೆರಿಯೋ ಫುಲ್ ಡಿಮ್ಯಾಂಡೆಡ್ ಇದೆ. ಅದಕ್ಕೋಸ್ಕರ ಆಟೋಮೆಟಿಕ್ ಇದು ಆಟೋಮೆಟಿಕ್. ಇದು ಹೌದು, ಆಟೋಮೆಟಿಕ್ ಇನ್ನೂ ಡಿಮ್ಯಾಂಡ್ ಗಾಡಿ ಮಾರ್ಕೆಟ್ ಅಲ್ಲಿ ಇರೋದು. 2014 ಮಾಡಲ್ ಆಟೋಮೆಟಿಕ್ ಕಾರು ಸೆಲೆರಿಯೋ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 14 ಮಾಡಲ್ VXC ಆಟೋಮೆಟಿಕ್. ಇದು ಡ್ರಿವೆನ್ ಅರೌಂಡ್ 60,000 ನೋಡಿ ಓಡಿದೆ ಕಿಲೋಮೀಟರ್ಸ್ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. ಆಮೇಲೆ ಆಲ್ಮೋಸ್ಟ್ ನಿಮಗೆ ಫೋಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಂಪನಿ ಸೀಟ್ ಕವರ್ಸ್ ಇದೆ, ಕಂಪನಿನ ಬಂದಿರೋದು ಅದೇ ಸೀಟ್ ಕವರ್ಸ್. ಎಲ್ಲಿನೂ ಟರ್ನ್ ಆಗಿ ಆತರ ಏನಿಲ್ಲ, ಒರಿಜಿನಾಲಿಟಿಯಲ್ಲಿ ಸೀಟ್ ಕವರ್ಸ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಇದು ಆಟೋಮೆಟಿಕ್ ಇದ್ರೇನು ಮೈಲೇಜ್ ಜಾಸ್ತಿ ಬರುತ್ತೆ. 15 ಫೇಮಸ್. ಅದಕ್ಕೇನೆ ಸ್ವಲ್ಪ ದೊಡ್ಡ ಕಾಂಪ್ಯಾಕ್ಟ್ ತರ ಇರುತ್ತೆ, ದೊಡ್ಡ
ಇರುತ್ತೆ, ನಿಮಗೆ ಸ್ಪೇಸೇಜ್ ಇರುತ್ತೆ ಅಂತ. ಆಲ್ಮೋಸ್ಟ್ ನಿಮಗೆ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಅದು automatic ಗಾಡಿ. ಹೌದು, ಆಟೋಮೆಟಿಕ್. ಟೈರ್ಸ್ ಕಂಡೀಷನ್ ನೋಡಬಹುದು, ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,10,000 ಹೇಳ್ತಾ ಇರೋದು. ಓಕೆ ಓಕೆ 2014 ಮಾಡಲ್ ಸೆಲೆರಿಯೋ. 10,000 ಎಲ್ಲ ಬಿಟ್ಬಿಡಿ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ ಮಾರ್ಕೆಟ್ ನಲ್ಲಿ. ಸರ್ 3,70,000 ಕೊಡ್ತೀನಿ, ಹೋಗಿ ಸರ್. ಎಷ್ಟು ಸರ್? 3,70,000 ಕೊಡ್ತೀನಿ. 3,70,000 ಕೊಡ್ತೀರಾ? ಓಕೆ ಓಕೆ ಸರ್ ನೆಕ್ಸ್ಟ್ ನೀವು ನೋಡಬಹುದು, ಮಾರುತಿ ಶಿಫ್ಟ್ ಡಿಸೈರ್ ಇದೆ ನನ್ನ ಹತ್ರ. ಶಿಫ್ಟ್ ಡಿಸೈರ್ 2012 ಮಾಡಲ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪೆಟ್ರೋಲ್ ಇಂಜಿನ್ 2012 VXI ವೇರಿಯಂಟ್ ಇದು. ಇದನ್ನು ಕೂಡ ಡ್ರಿವೆನ್ ಅರೌಂಡ್ 65 to 70,000 ನಾನು ನೋಡಿದೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ಪ್ಲಸ್ ನಿಮಗೆ ಔಟ್ ಆಫ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,500 ಹೇಳ್ತಾ ಇರೋದು ಸರ್. ಸರ್ ಫೈನಲ್ ನಿಮ್ ಚಾನಲ್ ನಿಂದ ಬಂದ್ರೆ 395 ಕೊಡ್ತೀನಿ ಸರ್. ಫೈನಲ್ 3,95,000 2012 ಮಾಡಲ್ ಶಿಫ್ಟ್ ಡಿಸೈರ್ VXI ಕೊಡ್ತಾ ಇದ್ದೀನಿ. ಓಕೆ ಓನರ್ಶಿಪ್ ಸರ್? ಸರ್ ಓನರ್ ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಓಕೆ ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನು ಕಾಣಿಸ್ತಾ ಇಲ್ಲ ಸರ್. ಇನ್ನೂ ಪಾಲಿಶ್ ಆಗಿಲ್ಲ ಸರ್, ಕರೆಕ್ಟ್ ಆಗಿ ಪಾಲಿಶ್ ಎಲ್ಲ ಮಾಡಿ ಡೆಲಿವರಿ ಕೊಡ್ತೀನಿ ಕಸ್ಟಮರ್ಗೆ. ಪಾಲಿಶಿಂಗ್ ಎಲ್ಲ ಮಾಡಿಸ್ಬಿಟ್ರೆ ಹೊಸ ಕಾರ್ ತರ ಆಗುತ್ತೆ. ನಿಮ್ಗೆ ಇನ್ನ ಫೋಟೋಸ್ ಏನಾದ್ರು ಬೇಕಿದ್ರೆ ಹಕೀಮ್ ಸರ್ ಮೆಸೇಜ್ ಹಾಕಿ ಖಂಡಿತ ಕಳಿಸ್ಕೊಡ್ತಾರೆ 100% ಸರ್. ಮತ್ತೆ ಇನ್ನೊಂದು Hyundai i20 ಇದೆ. ಯಾವ್ದು ಸರ್ ಇದು i20 ನಲ್ಲಿ? ಸರ್ ಇದು ಬಂದ್ಬಿಟ್ಟು i20 ಲೈಟ್ ಆಸ್ಟಾ ವೇರಿಯಂಟ್, ಟಾಪ್ ಎಂಡ್. ಓಕೆ ಸರ್ 2017 ಮಾಡಲ್ ಇದು. 52,000 ಕಿಲೋಮೀಟರ್ ಡ್ರಿವೆನ್. ಲಾಸ್ಟ್ ಸರ್ವಿಸ್ ಆಗಿರೋ 50,000 ಲಾಸ್ಟ್ ಸರ್ವಿಸ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಇರೋದ್ರಲ್ಲೇ ಟಾಪ್ ಎಂಡ್ ಮಾಡಲ್ ಅಂದ್ರೆ ಟಾಪ್ ಎಂಡ್ ಮಾಡಲ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್. ಸೊ ನೋಡ್ಬೋದು ನೀವು ಇಂಟೀರಿಯರ್ ವೈಸ್ ಕೂಡ ಏನೇನು ಬರುತ್ತೆ ಸರ್ ಫೀಚರ್ಸ್ ಎಲ್ಲ? ಸರ್ ಫ್ಯೂಚರ್ಸ್ ಅಲ್ಲಿ ನಿಮ್ಗೆ ಹೋದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ ಮೇಕಂಡೋ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್. ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಇದೆಯಲ್ಲ ಸರ್? ಕಂಪನಿ ಸಿಸ್ಟಮ್. ಹೌದು, ಕಂಪನಿ ಸಿಸ್ಟಮ್ ಬರುತ್ತೆ. ಕಂಪನಿಯಿಂದಾನೇ ಬಂದಿರೋದು. ಹೌದು. ಓಕೆ ಓಕೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಓನ್ಲಿ 52,000 ಕಿಲೋಮೀಟರ್ ಡ್ರಿವೆನ್. ಲಾಸ್ಟ್ ಸರ್ವಿಸ್ ಶೋರೂಮ್ ಅಲ್ಲಿ 50,000 ಆಗಿದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ 14-15 ಸಿಟಿಯಲ್ಲಿ ಬಂದ್ಬಿಡುತ್ತೆ, ಲಾಂಗ್ ಅಲ್ಲಿ 16-17 ಬಂದ್ಬಿಡುತ್ತೆ ಮೈಲೇಜ್. ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 7,25,000 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು. 7,25,000 ಹೇಳ್ತಾರೆ ಕಸ್ಟಮರ್. ಸರ್ ಫೈನಲ್ ಟು ಫೈನಲ್ 6,75,000 ಕೊಡ್ತೀನಿ ಸರ್. ಫೈನಲ್ 2017 ಮಾಡಲ್ i20 ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಚಾಲೆಂಜ್ ಅಲ್ಲಿ ಚೆಕ್ ನಾನು ಹೇಳ್ತಾ ಇರೋದು ಪ್ರೈಸ್ಗಳು ಎಲ್ಲ ಸರ್ ಚಾಲೆಂಜಿಂಗ್ ಪ್ರೈಸ್. ಕೆ ನಂಬರ್ಗಳು ಗಾಡಿ ಕೊಡ್ತಾ ಇರೋದು ನಾನು. ಬೇರೆ ಕಡೆ ನಿಮಗೆ ಸಿಗ್ಬೋದು, ಅದು ಔಟ್ ಆಫ್ ಕರ್ನಾಟಕ, ದಿಲ್ಲಿ, ರಾಜಸ್ಥಾನ, ಹರಿಯಾಣ, UP ಆ ತರ ಗಾಡಿಗಳು ಸಿಗುತ್ತೆ. ನಮ್ಮ ಹತ್ರ ಆ ತರ ಗಾಡಿಗಳು ಸೇಲ್ ಮಾಡಲ್ಲ. ಕೆ ಗಾಡಿ ಕೊಡ್ತಾ ಇದೀನಿ, ಅದನ್ನು ಮಾರ್ಕೆಟ್ ಇಂದ ಕಮ್ಮಿ ಪ್ರೈಸ್ ಅಲ್ಲಿ. ನೀವು ಮಾರ್ಕೆಟ್ ನಮ್ ಪ್ರೈಸ್ ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. 6,75,000 i20 ಇದೆಯಾ? ಇದ್ರೆ ತಗೊಂಡ್ ಬನ್ನಿ, ನನಗೆ ತೋರಿಸಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಓಕೆ. ಮತ್ತೆ ಒಂದು ಆಡಿ ಇದೆ, ಯಾವ್ದು ಸರ್ ಇದು ಆಡಿ? ಸರ್ ಇದು ಬಂದ್ಬಿಟ್ಟು ಆಡಿ A6 2011 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಡಿ A6 ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 85,000. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ರಿಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿಗೆ ಜೊತೆಲಿ ಕೊಡ್ತೀನಿ. ಇದು ಸೆಕೆಂಡ್ ಓನರ್ 11 ಮಾಡಲ್ ಆಡಿ A6. ಸೊ ಲೆಂತಿ ಚಾರ್ಸಿ ಬೇಕು, ಒಳ್ಳೆ ಸ್ಪೋರ್ಟ್ಸ್ ಕಾರ್ ಬೇಕು ಅಂತ ಹುಡುಕ್ತಾ ಇರೋರಿಗೆ ಒಳ್ಳೆ ಆಪ್ಷನ್ ಇದೆ. ಆಡಿ A6 ಲಕ್ಸುರಿಯಸ್ ಸೆಡಾನ್ ಅಂತಾನೆ ಹೇಳ್ಬೋದು. ಹೌದಾಗಿದೆ ಸರ್ ಗಾಡಿ ಇದು? ಸರ್ ಇದು ಓಡಿದೆ ಸರ್ ಅರೌಂಡ್ 85,000 ಓಡಿರೋದು. ಅದನ್ನು ರಿಕಾರ್ಡೆಡ್ ಕಿಲೋಮೀಟರ್ಸ್. ಶೋರೂಮ್ ಅಲ್ಲಿ ಸರ್ವಿಸ್ ಜೊತೆಲಿ ಚೆಕ್ ಮಾಡ್ಕೊಬಹುದು ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್. ಆಲ್ಮೋಸ್ಟ್ ಇದಕ್ಕೆ 6 ಏರ್ ಬ್ಯಾಗ್ಸ್ ಬರುತ್ತೆ, ಸನ್ ರೂಫ್ ಕೂಡ ಬರುತ್ತೆ. ಒಳಗಡೆ ಎಲ್ಲ ನೋಡಬಹುದು. ಆಡಿ Q7 ಫ್ಯೂಚರ್ಸ್ ಏನೇನು ಬರುತ್ತೆ ನಿಮಗೆ ಡ್ಯಾಶ್ ಬೋರ್ಡ್, ಆ ಸೇಮ್ ಡ್ಯಾಶ್ ಬೋರ್ಡ್ ತರ ಇದೆ ವೆಹಿಕಲ್ ಒಳಗಡೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೌದು, ಆಡಿ A6 ವೆಹಿಕಲ್ ಲಕ್ಸುರಿ ಗಾಡಿ. ಯಾರನ್ನು ಸೆಡಾನ್ ಅಲ್ಲಿ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇದ್ದಾರೆ, ಒಂದು ಆಲ್ಮೋಸ್ಟ್ 10 lakhs ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದಾರೆ, ಸೆಡಾನ್ ಲಕ್ಸುರಿ ಗಾಡಿ ಬೇಕಂತ, ಈ ಗಾಡಿ ಅವ್ರಿಗೆ ಕೊಡ್ತೀನಿ ಸರ್. 10 lakhs ಅಂದ್ರೆ ನೀವು 10 lakhs ಅಂತ ತಿಳ್ಕೊಂಡ್ಬಿಡಿ. 2010 ಮಾಡಲ್ 11 ಮಾಡಲ್ ಆಡಿ A6 ನಂಬರ್ ಒಂದ್ಸಲಿ ನೋಡ್ಕೊಳ್ಳಿ. KA ನಂಬರ್, ಪ್ಯೂರ್ KA ನಂಬರ್ ಗಾಡಿ. ನಾನು ಆಚೆ ಗಾಡಿ ಕಮ್ಮಿ ಕೊಡ್ತೇನೆ ಅಂತ ಇಲ್ಲ, ಪ್ಯೂರ್ KA ಗಾಡಿ 11 ಮಾಡಲ್. ಸರ್ ಕಸ್ಟಮರ್ 10 ಲಕ್ಷ ಬೇಕಂತ ಹೇಳ್ತಾ ಇದ್ರು. ನಾನು ಬಿಟ್ಬಿಡಿ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್ ಮಾರ್ಕೆಟ್. ಸರ್ ಒಂದು ಕೆಲಸ ಮಾಡಿ ಸರ್, ಫೈನಲ್ ಸರ್ 8,75,000 ಮಾಡ್ಕೊಡ್ತೀನಿ ಸರ್. 8,75,000 ಮಾಡ್ಕೊಡ್ತೀರಾ? 2011 ಮಾಡಲ್ ಆಡಿ A6 ಕೊಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಹಂಗೆ ವಿಡಿಯೋ ಮಾಡ್ತಿರೋವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ದಾರೆ. ಸರ್ ನಮಸ್ತೆ ಸರ್. ಹಾಯ್, ಫೈನ್ ಸರ್, ನೀವು ಸರ್? ಆರಾಮಿದ್ದೀವಿ
ಸೊ ತುಂಬ ಒಳ್ಳೊಳ್ಳೆ ಕಾರ್ಗಳನ್ನೆಲ್ಲ ತೊಗೊಂಡಿದ್ದಾರೆ. ಆ ಸಾಗರ್ ಕಾರ್ಸ್ನಲ್ಲೇ ಆಲ್ಮೋಸ್ಟ್ ಒಂದು 10+ ವೆಹಿಕಲ್ಸ್ನ ತೊಗೊಂಡಿದ್ರಲ್ಲ ಸರ್? ಸೊ ನನಗೂ ನಂಬೋಕ್ಕಾಗಲಿಲ್ಲ, ಆಮೇಲೆ ಹಂಗೆ ಹೇಳ್ಕೊತ ಹೋದ್ರು. ಸೊ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಸಾಗರ್ ಕಾರ್ಸ್ನಲ್ಲಿ? ತುಂಬ ಚೆನ್ನಾಗಿದೆ. ಹಾಂ, ಸರ್ವಿಸ್ ಅಂತೂ ಈಗ ವೆಹಿಕಲ್ಗೂ ಆಲ್ಮೋಸ್ಟ್ 1 ಇಯರ್ ಏನು ವ್ಯಾರಂಟಿ ಕೊಟ್ಟಿದ್ದಾರೋ ಆ ಸರ್ವಿಸ್ ಅಂತೂ ಪಕ್ಕ ಮನೆಗೆ ಬಂದು ಬೇಕಾದ್ರೆ ಮಾಡಿಕೊಡ್ತಿದ್ದಾರೆ. ಓಕೆ. ಬಟ್ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಟ್ರಸ್ಟ್ ಮಾಡಿರೋದ್ರಿಂದ ಇನ್ನೊಂದು ಕಾರ್ ಬೇಕು ಅಂತಾನೆ ಇವತ್ತು ಬಂದಿದ್ದೀನಿ ಇಲ್ಲಿಗೆ. ಸರ್ ಆಲ್ಮೋಸ್ಟ್ ನಿಮ್ ಚಾನೆಲ್ ನೋಡ್ಕೊಂಡು ನಮ್ಮ ಹತ್ರ ಫಸ್ಟ್ ಬಂದಿದ್ದು ಒಂದ್ ಗಾಡಿ ತಗೊಂಡ್ರು. ಅದಾದ್ಮೇಲೆ ಇವಾಗ ಅಪ್ ಟು 9 ಕಾರ್ಸ್ ಅವ್ರು ತಗೊಂಡಿದ್ದಾರೆ ವಿತ್ ಅವ್ರ ಫ್ರೆಂಡ್ ರಿಲೇಟಿವ್ಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ರಿಲೇಟಿವ್ಸ್ ಅವ್ರು ಎಲ್ಲರಿಗೆ ಕರ್ಕೊಂಡು ಅಪ್ ಟು 9 ತಿರುಪತಿ ತನಕ ಕೊಟ್ಟಿದ್ದಾರೆ ಸರ್. ಕರ್ಕೊಂಡು ಬಂದ್ಬಿಟ್ಟು 9 ಕಾರ್ಸ್ ಹಾಕ್ಬಿಟ್ಟಿದೆ. ಇವಾಗ ಇವತ್ತು ತಗೊಂಡ್ರೆ 10ನೇ ಗಾಡಿ ರೌಂಡ್ ಫಿಗರ್ ಮಾಡಕ್ಕೆ ಬಂದಿದ್ದಾರೆ. ತಿರುಪತಿ ಟು ಚಿಕ್ಕಮಂಗ್ಳೂರು 700 ಕಿಲೋಮೀಟರ್ಸ್ ಒಳಗಡೆ 9 ಕಾರ್ ಇದಾವೆ ನಮ್ಮವು. ಒಳ್ಳೆ ರೆಸ್ಪೆಕ್ಟು, ರೆಸ್ಪಾನ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಪ್ರಿಯರಿಗೆ ಇದೆಷ್ಟನೇ ಮಾಡಲ್ ಸರ್? 2012 ಮಾಡಲ್ ಮಾರುತಿ ಸ್ವಿಫ್ಟ್ VXI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫ್ರೆಶ್ ಇನ್ಶೂರೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ₹1 ಖರ್ಚು ಮಾಡೋದಿಲ್ಲ. ಮಿಲ್ಕಿ ವೈಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಟೈರ್ ಕಂಡೀಷನ್ ಎಲ್ಲ ನೋಡಿದ್ರು ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ, ಕಂಪನಿ ಸೀಟ್ಸ್ ಇದೆ. ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಬರುತ್ತೆ. VXI ದಲ್ಲಿ ಬರೋದು ಇದು ಎಲ್ಲ ಫೀಚರ್ಸ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಶೋರೂಮ್ ರೆಕಾರ್ಡ್, ಶೋರೂಮ್ ಮೇಂಟೈನ್, 1 ಕಿಲೋಮೀಟರ್ ಟ್ಯಾಂಪ್ ಆಗಿ ಆ ತರ ಏನೋ ಇಲ್ಲ. ರಿಲೇಟಿವ್ಸ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,55,000 ಹೇಳ್ತಾ ಇರೋದು ಸರ್. 4,55,000 ಹೌದು, 4,55,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್, ಒಂದೇ ಬೆಲೆ. ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ 4,10,000 ಮಾಡ್ಕೊಡ್ತೀನಿ ಸರ್. 4,10,000 ಮಾಡಿಸ್ಕೊಡ್ತೀರಾ? ಓಕೆ. ಮತ್ತೆ ಅದು ಪೆಟ್ರೋಲ್ ಇಂಜಿನ್ ವೆಹಿಕಲ್ ನಿಮಗೆ ಸಿಗ್ತಾ ಇರೋದು, ಮೇಂಟೆನೆನ್ಸ್ ಎಲ್ಲಾನು ಕಡಿಮೆ, ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ ಸರ್. ಪೆಟ್ರೋಲ್ ಇಂಜಿನ್ ಮಾರ್ಕೆಟ್ ಅಲ್ಲಿ ನಿಮಗೆ ಒಂದು Hyundai Creta ಇದೆ, ಮೆರೂನ್ ಕಲರ್ ನಲ್ಲಿ, ಸೂಪರ್ ಆಗಿದೆ. ಇದೆಷ್ಟನೇ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು Hyundai Creta, ಇದು 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡ್ರಿವೆನ್ ಅರೌಂಡ್ 38,000 ಕಿಲೋಮೀಟರ್ ಡ್ರಿವೆನ್ ಸರ್. ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್, SX ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟಬಲ್, ಫೋಕ್ ಲ್ಯಾಂಪ್ಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಸ್ಟೆಪ್ನಿ ಅನ್ಯೂಸ್ ವೆಹಿಕಲ್. ಸ್ಟೆಪ್ನಿ ಯಾಕಂದ್ರೆ 39,000 ನೋಡಿರೋದು. ಸೆಕೆಂಡ್ ಸೆಟ್ ಇನ್ನೂ ಚೇಂಜ್ ಆಗಿಲ್ಲ, ಸ್ಟೆಪ್ನಿ ಯೂಸೇ ಮಾಡಿಲ್ಲ, ಅಷ್ಟು ಹೊಸ ಸ್ಟೆಪ್ನಿ ಇದೆ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 12.5 ಹೇಳ್ತಾ ಇರೋದು ಸರ್. ಇದು 12.5 ಹೇಳ್ತಾ ಇದಾರೆ ಸರ್. ಸರ್ ಫೈನಲ್ ಟು ಫೈನಲ್ ಸರ್, ನಿಮ್ ಚಾನಲ್ ನಿಂದ ಬಂದ್ರೆ 11 lakhs ಗೆ ಮಾಡ್ಕೊಡ್ತೀನಿ ಸರ್. ಫೈನಲ್ 11 ಲಕ್ಷಕ್ಕೆ ಮಾಡ್ಕೊಡ್ತೀರಾ? 11 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಸರ್? ಸರ್ 200% ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 2019 ಮಾಡಲ್ ಬ್ರಿಜಾ, ಇದು ಕ್ರೆಟಾ ಕೊಡ್ತಾ ಇರೋದು ನಾನು. ಹೊಸ ಗಾಡಿ ಬಂದ್ಬಿಟ್ಟು 19 lakhs ಇದೆ ಆನ್ ರೋಡ್ ಪ್ರೈಸ್. ನಿಮಗೆ ಮಾರ್ಕೆಟ್ ಇಂದ ನಾನು 11 lakhs ಕಮ್ಮಿ ಕೊಡ್ತಾ ಇದ್ದೀನಿ, 11 lakhs ಕೊಡ್ತಾ ಇದ್ದೀನಿ ನಿಮಗೆ. ಓಕೆ ಓಕೆ ಓಕೆ. ಮತ್ತೆ ಸ್ಯಾಂಟ್ರೋ ಇದೆ, ಒಂದು ಸ್ಯಾಂಟ್ರೋ ಸಿಂಗ್ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು, ಸ್ಯಾಂಟ್ರೋ ಜಿಂಕ್ ಇದು 2008 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 78,000 ಕಿಲೋಮೀಟರ್, GLS ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಸರ್ ಟೈರ್ಸ್ ಕಂಡೀಷನ್ ಕೂಡ 60% ಟೈರ್ಸ್ ಇದೆ. ಒಳಗಡೆ ನಿಮಗೆ ನೋಡಬಹುದು ಇಂಟೀರಿಯರ್ ಕೂಡ ಕಂಪನಿ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,10,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಸರ್. ಸರ್ ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಚಾಲೆಂಜಿಂಗ್ ಪ್ರೈಸ್, ಕಸ್ಟಮರ್ ಕೋಟಿಂಗ್ 210 ಹೇಳ್ತಾ ಇರೋದು ಸರ್. ಫೈನಲ್ 175 ಕೊಡ್ತೀನಿ ಸರ್. 175 ಕೊಡ್ತೀರಾ? ಓಕೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಆಲ್ಟೋ K10 ಇದೆ. K10 ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ ಇದು ಆಲ್ಟೋ K10 2016 ಮಾಡಲ್, ಆಲ್ಟೋ K10 VXI ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲಿ ನಿಮಗೆ K10 ಅಲ್ಲಿ VXI ದಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಹೌದು, ಪವರ್ ಸ್ಟೀರಿಂಗ್ ಬರುತ್ತೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಕಂಪನಿ ಸಿಸ್ಟಮ್ ಇದೆ, ಪ್ಲಸ್ ಕಂಪನಿ ಸೀಟ್ಸ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ ಆಲ್ಟೋ ವ್ಯಾಗನರ್ ಎಲ್ಲ ಇದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್. ಯಾಕಂದ್ರೆ ಮೈಲೇಜ್ ಗಾಡಿ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಅಂತ ಎಲ್ಲರೂ ಇಷ್ಟಪಡ್ತಾರೆ ವೆಹಿಕಲ್ ಮಾರ್ಕೆಟ್ ಅಲ್ಲಿ. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್, ಡ್ರಿವೆನ್ ಅರೌಂಡ್ 62,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್. 62,000 ರನ್ ಆಗಿದೆ. ಹೌದು, 62,000 ಏನು ರನ್ ಆಗಿದೆ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ನಿಮಗೆ ಮೈಲೇಜ್. ಸರ್ ಇದು ಕಸ್ಟಮರ್ ಬಂದ್ಬಿಟ್ಟು 395 ಹೇಳ್ತಾ ಇರೋದು ಕಸ್ಟಮರ್ ಕೋಟಿಂಗ್ ಪ್ರೈಸ್. ಹೌದು ಸರ್, ತುಂಬಾ ಜಾಸ್ತಿ ಆಯ್ತು ಸರ್. ಸರ್ ಒಂದು ಕೆಲಸ ಮಾಡಿ ಸರ್, ಫೈನಲ್ 375 ಕೊಡ್ತೀನಿ ಸರ್. 3,75,000 ಮುಗಿಸ್ಕೊಡ್ತೀರಾ? ಅದೇ ಫೈನಲ್ ಪ್ರೈಸ್ ಸರ್? ಇನ್ನೂ ಒಂದು 5,000 ಕಮ್ಮಿ ಕೊಡ್ತೀನಿ ಸರ್. 5,000 370 ಕೊಡ್ತೀನಿ ಸರ್. ಓಕೆ
ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು Hyundai i10 ಇದೆ, ಇದೆಷ್ಟನೇ ಮಾಡಲ್ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು Hyundai i10 2015 ಮಾಡಲು ಮ್ಯಾಗ್ನಾ ವೇರಿಯಂಟ್. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, 4 ಪವರ್ ವಿಂಡೋಸ್ ಇದೆ, ಪ್ಲಸ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಒಳಗಡೆ ಪೆಟ್ರೋಲ್ ಇಂಜಿನ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಪ್ಲಸ್ ನಿಮಗೆ ಔಟ್ ಆಫ್ ಮಾರ್ಕೆಟ್ ಸೀಸ್ ಕವರ್ ಹಾಕಿದ್ದಾರೆ ಅವರು. 2015 ಮಾಡಲು 59,000 ಕಿಲೋಮೀಟರ್ ಡ್ರಿವೇನು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ಇದು ಫೈನಲ್ ಪ್ರೈಸ್ ಆಗಿದ್ರೆ ಸರ್ ನಿಮ್ಮ ಚಾನಲ್ ಇಂದ ಸರ್ ಫೈನಲ್ ಪ್ರೈಸ್ 3,55,000 ಕೊಡ್ತೀನಿ ಸರ್. 3,55,000 ಕೊಡ್ತೀರಾ? ಫೈನಲ್ ಡೆಡ್ಲೈನ್ 3,50,000 ಮಾಡ್ಕೊಂಬಿಡಿ ಸರ್, ರೌಂಡ್ ಆಫ್. ಓಕೆ ಹೋಗಿ ಸರ್, ನಿಮ್ಮ ಮಾಧ್ಯ ಬೆಲೆ ಕೊಡೋಣ, 350 ಫೈನಲ್ ಕೊಡ್ತೀನಿ. 350 ಮಾಡಿಸ್ಕೊಡ್ತೀರಾ? ಓಕೆ. ಮತ್ತೆ ಇನ್ನೊಂದು ಹ್ಯಾಚ್ ಬ್ಯಾಕ್ ಇದೆ, Audi Q3 ಅಲ್ವಾ ಸರ್ ಇದು? ಸರ್ ಇದು Audi Q3 ಲಕ್ಸುರಿ ವೆಹಿಕಲ್. ಪ್ರೀಮಿಯಂ ಕಾರ್ ಯಾರು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇದ್ರೆ, ಲಕ್ಸುರಿ ಕಾರ್ ಬೇಕಂತ ನೋಡ್ತಾ ಇದ್ರೆ ಆರಾಮಾಗಿ ಈ ಗಾಡಿ ತಗೊಳ್ಬಹುದು, ಸಜೆಸ್ಟ್ ಮಾಡ್ಬೋದು. ಯಾಕಂದ್ರೆ ಲಕ್ಸುರಿ ಪ್ರೀಮಿಯಂ Q3 ಇದು. Q3 ದಲ್ಲಿ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ, ಕಾಂಪ್ಯಾಕ್ಟ್ SUV ತರ ಇರುತ್ತೆ. ಹ್ಯಾಚ್ ಬ್ಯಾಕ್ ಅಲ್ಲಿ ಕಾಂಪ್ಯಾಕ್ಟ್ SUV ತರ ಯಾರು ನೋಡ್ತಾ ಇದ್ರೆ, ಹೌದು ಗ್ರೌಂಡ್ ಕ್ಲಿಯರೆನ್ಸ್ ಆಗ್ಲಿ, ನಿಮಗೆ ಮೈಲೇಜ್ ಆಗ್ಲಿ, ಒಳಗಡೆ ಕಂಫರ್ಟೇಬಲ್ ಆಗ್ಲಿ, ನಿಮ್ಗೆ ಆಲ್ಮೋಸ್ಟ್ ಯಾರು ಕ್ರಿಟಾ ನೋಡ್ತಾ ಇರ್ತಾರೆ, ಲೇಟೆಸ್ಟ್ ಗಾಡಿ ಬ್ರಿಜಾ ನೋಡ್ತಾ ಇರ್ತಾರೆ, ಬಜೆಟ್ ಇದೆ ಪರವಾಗಿಲ್ಲ ಅಂತ ಯಾರು ಇದ್ರೆ, ಲಕ್ಸುರಿ ಗಾಡಿ ಬೇಕಂತ ನೋಡ್ತಾ ಇದ್ರೆ ಆರಾಮಾಗಿ ಸಜೆಸ್ಟಿಂಗ್ ಫಾರ್ Q3 ತಗೊಳ್ಬಹುದು. ಇದು ಬಂದ್ಬಿಟ್ಟು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ Audi Q3 ಡ್ರಿವೆನ್ ಅರೌಂಡ್ 82,000 ಕಿಲೋಮೀಟರ್ ಡ್ರಿವೆನ್, ಶೋರೂಮ್ ಸರ್ವಿಸ್, ಶೋರೂಮ್ ಟ್ರ್ಯಾಕ್, ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS ಎಲ್ಲ ಇದೆ, ಆಟೋಮೆಟಿಕ್ ಗೇರ್ಸ್ ಇದೆ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಇದೆ. ಆಲ್ಮೋಸ್ಟ್ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಇದೆ, ಬ್ಯಾಕ್ ವೈಫರ್ ಬರುತ್ತೆ, ಪ್ಲಸ್ ಸನ್ರೂಫ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಆಲ್ಮೋಸ್ಟ್ ಟಾಪ್ ಅಂಡ್ ಲಕ್ಸುರಿ ಕಾರು. ಬ್ಯಾಕ್ AC ಕೂಡ ಇದೆ, ಬ್ಯಾಕ್ AC ಕೂಡ ಇದೆ. ಹೌದು, ನಿಮಗೆ ಕಂಫರ್ಟಬಲ್ ಇರುತ್ತೆ ಸರ್. ಒಳಗಡೆ ಸೀಟಿಂಗ್ಸ್ ಎಲ್ಲ ಕೆಪಾಸಿಟಿ ಆಗಲಿ ಫುಲ್ ಕಂಫರ್ಟಬಲ್ ಇರುತ್ತೆ. ಎಷ್ಟು ಲೀಟರ್ ಇಂಜಿನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಬಂದ್ಬಿಟ್ಟು 3 ಲೀಟರ್ ಇಂಜಿನ್ ಬರೋದು ಇದರಲ್ಲಿ. TDI ಇಂಜಿನ್, 3.5 ಲೀಟರ್ ಇಂಜಿನ್ ಇದು TDI. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ ಸರ್. ಕಸ್ಟಮರ್ 21 ಲಕ್ಷ ಹೇಳ್ತಾ ಇದ್ದಾರೆ ಸರ್. 21 ಲಕ್ಷ? ಹೌದು. ಬೆಸ್ಟ್ಗೆ ಬೆಸ್ಟ್ ಇರ್ಬೇಕು ಸರ್ ಪ್ರೈಸ್. ಇದಕ್ಕೆ ನೀವು ಹೇಳಿ ಸರ್ ಪ್ರೈಸಿಂಗು, ಮಾರ್ಕೆಟ್ ಕಂಪೇರ್ ಮಾಡೋಕ್ಕಾಗಲ್ಲ, ಆ ಥರ ಇರಬೇಕು ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಕಂಪೇರಿಂಗ್ ಪ್ರೈಸು, ಚಾಲೆಂಜಿಂಗ್ ಪ್ರೈಸು 19 ಲಕ್ಷ ಫೈನಲ್ ಕೊಡ್ತೀನಿ ಸರ್. 19 ಲ್ಯಾಕ್ಸ್ಗೆ ಫೈನಲ್ ಕೊಡ್ತೀನಿ. 19 ಲ್ಯಾಕ್ಸ್ಗೆ ಫೈನಲ್ ಮಾಡ್ಕೊಡ್ತೀರಾ? ಓಕೆ. Audi Q3 ಅಲ್ವಾ ಸರ್? Audi Q3 2015 ಮಾಡಲು, ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಓಕೆ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ವ್ಯಾಗನಾರ್ ಇದೆ. ವ್ಯಾಗನಾರ್ ಪ್ರಿಯರಿಗೆ ಇದೆಷ್ಟನೇ ಮಾಡಲ್ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು ವ್ಯಾಗನರ್ 2012 ಮಾಡಲು, VXI ವೇರಿಯಂಟ್, ಸಿಂಗಲ್ ಓನರ್, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ ಡ್ರಿವೆನ್. ಸಿಂಗಲ್ ಓನರ್ ಗಾಡಿ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ? ಹೌದು, ಸಿಂಗಲ್ ಓನರ್ ವೆಹಿಕಲ್ ಸರ್. ನೋಡ್ಬೋದು ಒಳಗಡೆ ಇಂಟೀರಿಯರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ. ಸಿಸ್ಟಮ್ ಕೂಡ ಕಂಪನಿ ಸಿಸ್ಟಮ್ ಇದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡಲ್ಲ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ಟೈರ್ಸ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,50,000 ಹೇಳ್ತಾ ಇರೋದು ಸರ್. ಇದು ಕಸ್ಟಮರ್ 3,50,000. ಹೌದು ಸರ್. ಫೈನಲ್ ಪ್ರೈಸ್ ಸರ್ ಅರೌಂಡ್ 325 ಕೊಡ್ತೀನಿ ಸರ್. 3,25,000ಗೆಲ್ಲ ಮುಗಿಸ್ಕೊಡ್ತೀರಾ ಡೀಲ್ನ? ಓಕೆ. ಮತ್ತೆ ಇನ್ನೊಂದು ಕಲರ್ ವ್ಯಾಗನಾರ್ ಇದೆ, ಇದು ಯಾವ ಕಲರ್ ಸರ್ ಇದು? ಸರ್ ಅದು ಬಂದ್ಬಿಟ್ಟು 2015 ಮಾಡಲು ಮಾರುತಿ ವ್ಯಾಗನಾರ್ 15 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ನೋಡ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನಿಮಗೆ ಆಲ್ಮೋಸ್ಟ್ ನಿಮಗೆ ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 60-70% ಟೈರ್ಸ್ ಕೂಡ ಇದೆ. ಸಿಂಗಲ್ ಓನರ್ ಇದೂನು ಡ್ರಿವೆನ್ ಅರೌಂಡ್ 68,000 ನೋಡಿದೆ. ಇದು ಒಳಗಡೆ ಎಲ್ಲ ನೋಡ್ಬೋದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಇದೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹೊಸದು ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಬಂದ್ಬಿಟ್ಟು 15 ಮಾಡಲ್ ಲೇಟೆಸ್ಟ್ ಗಾಡಿ ಸರ್. ಪ್ರೈಸಿಂಗ್ ಇದು 4.5 ಹೇಳ್ತಾ ಇದ್ದಾರೆ ಸರ್. ಹೌದು, ಫೈನಲ್ ಪ್ರೈಸ್ ಇದನ್ನು ಕೊಟ್ರೆ 425 ಕೊಡ್ತೀನಿ ಸರ್. 4,25,000 ಮುಗಿಸ್ಕೊಡ್ತೀರಾ? ಮತ್ತೆ ಫ್ರೆಂಡ್ಸ್ ಇನ್ನೊಂದು Hyundai Creta ಇದೆ, ಸಿಲ್ವರ್ ಕಲರ್. ಇದೆಷ್ಟನೇ ಮಾಡಲ್ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು ಕ್ರೆಟಾ ನೋಡ್ಬೋದು ವೆಹಿಕಲ್ 2015 ಮಾಡಲ್. ಇದು ಡೀಸೆಲ್ ವೇರಿಯಂಟ್. ಅವಾಗ ನೀವು ನೋಡಿದ್ರೆ ಪೆಟ್ರೋಲ್ ಇಂಜಿನ್, ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನ್. 2015 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. SX ಟಾಪ್ ಅಂಡ್ ವೇರಿಯಂಟ್, ಆಪ್ಷನಲ್ ಡ್ಯೂಲ್ ಟೂನ್. ಇದು ನೋಡ್ತಾ ಇದ್ದಾರೆ ಬಾಡಿ ಲೈನ್, ಬಾಡಿ ಟಾಪ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಇದೆ, ಬಾಡಿ ಸಿಲ್ವರ್ ಕಲರ್ ಇದೆ, ಡ್ಯೂಲ್ ಟೂನ್ ಟಾಪ್ ಅಂಡ್ ಇದು ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್,
4 ಪವರ್ ವಿಂಡೋ ವಿತ್ ಏರ್ ಬ್ಯಾಗು ABS ಮ್ಯಾಗ್ವಿಲ್ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸು ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಡೀಸೆಲ್ ಇಂಜಿನ್ 1.6 ಇಂಜಿನ್ ಡೀಸೆಲ್ ಸರ್ ಆಲ್ಮೋಸ್ಟ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15-16 ಬರುತ್ತೆ ಲಾಂಗ್ ಅಲ್ಲಿ 20+ ಬರುತ್ತೆ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ 1025 ಹೇಳ್ತಾ ಇರೋದು ಸರ್ ಫೈನಲ್ ಟು ಫೈನಲ್ ಸರ್ ನಿಮ್ಮ ಚಾನಲಿಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಬೆಲೆ ಅರೌಂಡ್ 9 lakhsಗೆ ಮಾಡ್ಕೊಡ್ತೀನಿ ಸರ್ 9 ಲಕ್ಷಕ್ಕೆಲ್ಲ ಕರೆಕ್ಟಾಗಿ ಕೊಡ್ತೀರಾ ಹೌದು ಫೈನಲ್ ಸರ್ ಅದೇ ಫೈನಲ್ ಓಕೆ ಮತ್ತೆ ವೆಂಟೋ ಇದೆ ವೆಂಟೋ ಹೊಡ್ಕೋರ್ಗೆ ಇದೆ ಎಷ್ಟನೇ ಮಾಡಲ್ ಸರ್ ಗಾಡಿ ಸರ್ ಅದು ಬಂದ್ಬಿಟ್ಟು ವೆಂಟೋ 2015 ಮಾಡಲು ಡೀಸೆಲ್ ಇಂಜಿನು ಕಂಫರ್ಟ್ ಲೈನು TDCI ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ನೋಡ್ಬೋದು ಬಾಡಿ ಲೈನ್ ಎಲ್ಲ ಇಂಜಿನ್ ಸಸ್ಪೆನ್ಷನ್ ಎಲ್ಲ ತುಂಬಾ ವೆಲ್ ಸ್ಯಾಟಿಫೈಡ್ ಮಾಡಿದ್ದಾರೆ 15 ಕಂಫರ್ಟ್ ಲೈನ್ ಇಂಜಿನ್ ಇದು ಸೊ ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ವೇರಿಯಂಟ್ ಅಲ್ವಾ ಸರ್ ಹೌದು ಮಿಡ್ ವೇರಿಯಂಟ್ ಇದು ನಿಮಗೆ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ ಕ್ಲೈಮ್ ಕಂಟ್ರೋಲ್ ಕ್ಲಾಸ್ ಬರುತ್ತೆ ಬ್ಯಾಕ್ ACನೂ ಕೂಡ ಬರುತ್ತೆ ನಿಮಗೆ ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಕ್ಕೂ ಹೌದು ಸೊ ಎಷ್ಟು ರನ್ ಆಗಿದೆ ಅಂದ್ರೆ ಸರ್ ಇದು ಗಾಡಿ ಸರ್ ಇದು ಡ್ರೈವನ್ ಅರೌಂಡ್ 70,000 ರನ್ ಆಗಿದೆ ಓನರ್ಶಿಪ್ ಎಲ್ಲ ಸರ್ ಓನರ್ ಬಂದ್ಬಿಟ್ಟು ಇದಕ್ಕೆ ಸೆಕೆಂಡ್ ಓನರ್ ಆಗಿದೆ ಹೌದು ಸೊ ಕಂಫರ್ಟ್ ಲೈನ್ ವೇರಿಯಂಟ್ ವೆಂಟೋ ಸಿಗ್ತಾ ಇದೆ ಏನು ಪ್ರೈಸ್ ಇದೆ ಸರ್ ಇದಕ್ಕೆ ಸರ್ ಇದು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ವೆಂಟೋಗೆ ಸರ್ ಕಸ್ಟಮರ್ ಇದಕ್ಕೆ ಪ್ರೈಸಿಂಗ್ ಹೇಳ್ತಾ ಇರೋದು 5,25,000 ಹೇಳ್ತಾ ಇದ್ದಾರೆ ಸರ್ 5,25,000 ಹೇಳ್ತಾ ಇದ್ದಾರೆ ಕಸ್ಟಮರ್ ಸರ್ ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ 5,05,000 ಮಾಡ್ಕೊಡ್ತೀನಿ ಸರ್ 5,05,000 5 lakhs ಮಾಡ್ಕೊಂಬಿಡಿ ಸರ್ ಹೋಗ್ಲಿ ಆಯ್ತು ಓಕೆ ಸರ್ ಬನ್ನಿ ಕಸ್ಟಮರು 5 lakhs ಫೈನಲ್ ಕೊಡ್ತೀನಿ 5 lakhs ಮಾಡ್ಕೊಡ್ತೀರಾ ಓಕೆ ನೋಡ್ತಾ ಇರ್ಬೋದು ಒಂದು ಹೋಂಡಾ ಜಾಜ್ ಇದೆ ನಿಮಗೆ ಗೊತ್ತಿರಂಗೆ ಹೋಂಡಾ ಇಂಜಿನ್ ಎಲ್ಲ ತುಂಬಾ ರಿಲಯಬಿಲಿಟಿ ಎಲ್ಲ ಸ್ಮೂತ್ ಆಗಿರುತ್ತೆ ಸಖತ್ತಾಗಿರುತ್ತೆ ಓಡ್ಸಕ್ಕೂ ಎಷ್ಟನೇ ಮಾಡಲ್ ಸರ್ ಇದು ಸರ್ ಇದು ಹೋಂಡಾ ಜಾಜು 2017 ಮಾಡಲ್ ಜಾಜ್ ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ತಗೊಂಡೋಗಿ ಖರ್ಚು ಆತರ ಏನ್ ಮಾಡೋದೇನಿಲ್ಲ ಟಾಪ್ ಎಂಡ್ ವೇರಿಯಂಟ್ ಇದು ಬಂದ್ಬಿಟ್ಟು ವಿ ವೇರಿಯಂಟ್ ಇದ್ರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಇದೆ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಆಲ್ಮೋಸ್ಟ್ ಎಲ್ಲ ಫುಲ್ಲಿ ಆಪ್ಷನ್ ಅಂತ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಸರ್ ಜಾಜ್ 17 ಮಾಡಲ್ ಸರ್ ಇದು ಓನ್ಲಿ ಕಿಲೋಮೀಟರ್ ಡ್ರಿವೆನ್ ಅರೌಂಡ್ ಓನ್ಲಿ 25,000 ಕಿಲೋಮೀಟರ್ ಡ್ರಿವೆನ್ ಸರ್ 25,000 ಓಡಿಸಿರೋದು ಗಾಡಿ ಹೊಸ ತರ ಇದೆ ಸರ್ ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ಅಂತ ಹೇಳ್ಬೋದು ಸ್ಟೆಪ್ನಿ ನ್ಯೂ ಸ್ಟೈರ್ ಹೊಸ ಗಾಡಿ ತರ ಇದೆ 2017 ಮಾಡಲ್ ಕಸ್ಟಮರ್ ಇವರು ಅಬ್ರಾಡ್ ಅಲ್ಲಿ ಇದ್ದಿದ್ದು ಯಾವಾಗ ವರ್ಷಕ್ಕೆ ಬರೋದು ಒನ್ ಟೈಮ್ ಅದಕ್ಕೆ ಸಲ ಯೂಸ್ ಮಾಡೋದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಆಲ್ಮೋಸ್ಟ್ ನಿಮ್ಗೆ ಪೆಟ್ರೋಲ್ ಹಾಕಿ ಯೂಸ್ ಮಾಡ್ತಾರ ಇದೆ ವೆಹಿಕಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಸರ್ ಇದರಲ್ಲಿ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಒಳಗಡೆ ಕಂಪನಿ ಸಿಸ್ಟಮ್ ಇತ್ತು ಕ್ಲೈಮ್ ಕಂಟ್ರೋಲ್ ಗ್ಲಾಸಸ್ ನಿಮಗೆ ಮ್ಯಾಗ್ ವೀಲ್ಸ್ ಕೂಡ ನೋಡ್ಬೋದು ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಎಲ್ಲ ಇದೆ ಸರ್ ಇದರಲ್ಲಿ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 685 ಹೇಳ್ತಾ ಇರೋದು ಸರ್ ಇದು ಹೌದು ಸರ್ ಫೈನಲ್ ನಿಮ್ ಚಾನಲಿಂದ ಬಂದ್ರೆ ಸರ್ 6.5 ಕೊಡ್ತೀನಿ ಸರ್ 6.5 lakh ಮುಗಿಸ್ಕೊಡ್ತೀರಾ ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತಲ್ಲ ಸರ್ ಬೇಕಂದ್ರೆ ಶೋರೂಮ್ ಹಿಸ್ಟ್ರಿ ಶೋರೂಮ್ ಸರ್ವಿಸ್ ಜೊತೆಲಿ ಕೊಡ್ತೀನಿ ಸರ್ ಓಕೆ ಮತ್ತೆ ನೆಕ್ಸ್ಟ್ ಸರ್ ತೋರಿಸ್ತಾ ಇದ್ದೀರಾ ಇನೋವಾ ಇದೆ ಸರ್ ತಗೊಳ್ಳಿ ಓಕೆ ಇನೋವಾ 7 ಸೀಟರ್ ಅಲ್ಲ ಸರ್ ಹೌದು ಸರ್ ಇನೋವಾ 7 ಸೀಟರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು ಇನೋವಾ 2013 ಮಾಡಲ್ GX ವೇರಿಯಂಟ್ ಇದು ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ 7 ಸೀಟರ್ ಇದರಲ್ಲಿ ನಿಮಗೆ GX ಅಲ್ಲಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಆಮೇಲೆ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ರೂಫ್ ಎಸಿನೂ ಕೂಡ ಎಲ್ಲ ಬರುತ್ತೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ 1,50,000 ಅದನ್ನು ಶೋರೂಮ್ ಸರ್ವಿಸ್ ಶೋರೂಮ್ ರೆಕಾರ್ಡ್ ಅದು ಮೀಟರ್ ಟ್ಯಾಂಪ್ ಮಾಡಿ ಆತರ ಏನಿಲ್ಲ ಶೋರೂಮ್ ಹಿಸ್ಟ್ರಿ ಜೊತೆಲಿ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಸರ್ ಇದು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 10 lakhs ಹೇಳ್ತಾ ಇದ್ರು ಸರ್ ಫೈನಲ್ ಟು ಫೈನಲ್ 8,70,000 ಮಾಡ್ಕೊಡ್ತೀನಿ ಸರ್ 8,70,000 ಮಾಡಿಸ್ಕೊಡ್ತೀರಾ ಅದೇ ಫೈನಲ್ ಪ್ರೈಸ್ ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್ ಸರ್ ಕಸ್ಟಮರ್ ಬನ್ನಿ ನೋಡ್ಲಿ ಇನ್ನೂ ಬೇಕಂದ್ರೆ ಕಮ್ಮಿ ಮಾಡ್ಕೊಡೋಣ ಸರ್ ಇನ್ನು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀರಾ ಸೊ ಹೇಳ್ಬೇಕಂದ್ರೆ ತುಂಬಾ ಕಡಿಮೆ ಓಡಿದೆ ಎಷ್ಟು ಓಡಿದೆ ಅಂದ್ರೆ ಸರ್ ಇದು 1,45,000 ಓಡಿದೆ 1,45,000 ರನ್ ಆಗಿದೆ ಆಲ್ಮೋಸ್ಟ್ ಇನೋವಾ ಗಾಡಿಗಳೆಲ್ಲ ನಿಮಗೆ 6 ಲಕ್ಷ 8 ಲಕ್ಷ ವರ್ಗು ಓಡುತ್ತೆ ಆರಾಮಾಗಿ ಓಡಿಸಬಹುದು ಸರ್ ಕಣ್ಮುಚ್ಕೊಂಡು ಮತ್ತೆ ಮೈಲೇಜ್ ಎಲ್ಲ ಹೆಂಗ್ ಸರ್ ಕೊಡ್ಬೋದು ಸಿಟಿಯಲ್ಲಿ ನಿಮಗೆ 10 ಬರುತ್ತೆ ಸರ್ 10-11 ಬರುತ್ತೆ ಲಾಂಗ್ ಅಲ್ಲಿ 12-13 ಬರುತ್ತೆ ಸರ್ ಓಕೆ
ಮತ್ತೆ ಫ್ರೆಂಡ್ಸ್ ಇನ್ನೊಂದು ಚೆವರ್ಲೆ ಬೀಟ್ ಇದೆ ಸಿಲ್ವರ್ ಕಲರ್, ಇದೆಷ್ಟನೇ ಮಾಡಲ್ ಸರ್? ಸರ್ ಅದು ಬೀಟ್ ಬಂದ್ಬಿಟ್ಟು 2013 ಮಾಡಲ್. ಇದು ಬಂದ್ಬಿಟ್ಟು LS ವೇರಿಯಂಟ್. ಇದರಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ ನಿಮಗೆ. ಸಿಸ್ಟಮ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಒಳಗಡೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಡೀಸೆಲ್ ಇಂಜಿನ್ ಇದೂನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಲ್ವರ್ ಕಲರ್ ಅಲ್ಲಿ 2013 ಮಾಡಲ್. ಡಿವೈನ್ ಅರೌಂಡ್ 61,000 ಕಿಲೋಮೀಟರ್ ಡಿವೈನ್. ಡೀಸೆಲ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60% ಟೈರ್ಸ್ ಇದೆ ಸರ್. ಇದು ಬಂದ್ಬಿಟ್ಟು ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಡೀಸೆಲ್ ಇಂಜಿನ್ ಅಲ್ಲಿ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,65,000 ಹೇಳ್ತಾ ಇದ್ದಾರೆ ಸರ್. 2,65,000 ಹೇಳ್ತಾ ಇದ್ದಾರೆ. ಬೆಸ್ಟ್ ಪ್ರೈಸ್ ಇರಬೇಕು ಸರ್ ಇವಾಗ ನೀವು ಕೊಡೋ ಪ್ರೈಸಿಂಗ್. ಸರ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ ಸರ್, ಒಂದೇ ಬೆಲೆ 2,15,000 ಕೊಡ್ತೀನಿ ಸರ್ ಫೈನಲ್. 2,15,000 ಹೌದು. ಡೀಸೆಲ್ ಗಾಡಿ 2013 ಮಾಡಲ್ ಕೊಡ್ತಾ ಇದ್ದೀನಿ. ಚಾಲೆಂಜಿಂಗ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಪೆಟ್ರೋಲ್ ಗಾಡಿ ಸಿಗಲ್ಲ, ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. 2,15,000 ಕೊಡ್ತೀನಿ ಫೈನಲ್. ಓಕೆ. ಮತ್ತೆ ಮೈಲೇಜ್ ಎಲ್ಲ ಹೆಂಗ್ ಸರ್? ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 25 ಬಂದಿಲ್ಲ ಅಂದ್ರೆ ನನ್ನ ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಫ್ರೀ ಕೊಟ್ಬಿಡ್ತೀರಾ? ಓಕೆ. ನೀವು ನೋಡ್ಬೋದು ಇನ್ನೊಂದು Hyundai i20 ಇದೆ, ಟೈಪ್ 2 ಅಂತ ಹೇಳ್ಬೋದು. ಎಷ್ಟನೇ ಮಾಡಲ್ ಸರ್ ಇದು ಗಾಡಿ? ಸರ್ ಇದು ಬಂದ್ಬಿಟ್ಟು 2012 ಮಾಡಲ್, ಪೆಟ್ರೋಲ್ i20 ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ ಸರ್ ವೆಹಿಕಲ್ ಇದನ್ನು ನೋಡ್ಬೋದು, ತುಂಬಾ ಕ್ಲಾಸ್ ಇದೆ ವೆಹಿಕಲ್. ಆಲ್ಮೋಸ್ಟ್ ಡಿವೈನ್ ಅರೌಂಡ್ 78,000 ನೋಡಿದೆ ವೆಹಿಕಲ್. AC ಪವರ್ ಸ್ಟೀರಿಂಗ್. ಹೌದು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಮ್ಯಾಗ್ನಾದಲ್ಲಿ ನಿಮಗೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಕಂಪನಿ ಸೀಟ್ ಕವರ್ಸ್ ಇದೆ. ಪ್ಲಸ್ ನಿಮಗೆ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಇದಕ್ಕೆ ಮೈಲೇಜ್ ಆರಾಮಾಗಿ 14-15 ಬರುತ್ತೆ ಸಿಟಿಯಲ್ಲಿ. ಲಾಂಗ್ ಅಲ್ಲಿ ಒಂದು 16-17 ಬರ್ಬೋದು. i20 ಮ್ಯಾಗ್ನಾ ಇದು ನ್ಯೂ ಶೇಪ್, ಸೆಕೆಂಡ್ ಟೈಪ್ 2 ಇದು. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. 3,95,000. ಹೌದು ಸರ್. ಫೈನಲ್ ನಿಮ್ಮ ಚಾನಲ್ ಬಂದ್ರೆ ಒಂದು 355 ಕೊಡೋಣ ಸರ್. 3,55,000 ಮುಗಿಸ್ಕೊಡ್ತೀರಾ? ಬೆಸ್ಟ್ ಪ್ರೈಸ್ ಸರ್ ಇದು? 350 ಕೊಡ್ತೀನಿ ಹೋಗಿ ಸರ್. ಬೆಸ್ಟ್ ಪ್ರೈಸ್ 350 ಕೊಡ್ತೀರಾ? ಹೌದು. ಓಕೆ. ಬೇಕಂದ್ರೆ ನಮ್ಮ ವ್ಯೂವರ್ಸ್ ಕಂಪೇರ್ ಮಾಡ್ಕೊಂಡ್ ಬರ್ತಾರೆ. 100% ಸರ್. ನಾನು ಹೇಳ್ತೇನೆ ಅಲ್ಲ, ಚಾಲೆಂಜ್ ಮಾಡ್ತಾ ಇದೀನಿ ಅಲ್ವಾ, ನೀವು ವ್ಯೂವರ್ಸ್ ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಏನೇನು ನಡೀತಾ ಇದೆ ಅಂತ. ನನಗೆ ಸ್ಕ್ರೀನ್ ಶಾಟ್ ಬಲ್ಲಿ ತೋರಿಸ್ಬೇಕು ಅವರು. ಸರ್ ಮಾರ್ಕೆಟ್ ಬೇರೆ ಜಾಗ ಇಷ್ಟಕ್ಕೆ ಸಿಗ್ತಾ ಇದೆ, ನಿಮ್ಮ ಹತ್ರ ಯಾಕೆ ಜಾಸ್ತಿ ಅಂತ ಹೇಳ್ರ ಅವರು. ಅದೇನಿದೆ ರೇಟು ಅದನ್ನ ನಾನು ಕಮ್ಮಿ ಮಾಡ್ಕೊಡ್ತೀನಿ. ಹೌದಾ? ಓಕೆ. ಮತ್ತೆ ಓಮ್ನಿ ಇದೆ, ಒಂದು ಬಡವರ ಬಂದು ಓಮ್ನಿ. ಎಷ್ಟನೇ ಮಾಡಲ್ ಸರ್ ಇದು ಗಾಡಿ? ಸರ್ ಇದು ಬಂದ್ಬಿಟ್ಟು ಬಡವರದು 8 ಸೀಟರ್ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಬಡವರು 8 ಸೀಟರ್ ಗಾಡಿ ಕಮ್ಮಿ ಬಜೆಟ್ ಅಲ್ಲಿ 8 ಸೀಟರ್ ಗಾಡಿ ಅಂತ ನೋಡಿರ್ತಾರೆ ಓಮ್ನಿ. ಸರ್ ಇವಾಗ ಸದ್ಯಕ್ಕೆ ಓಮ್ನಿ ಫುಲ್ ಡಿಮ್ಯಾಂಡ್, ಯಾಕಂದ್ರೆ ಹೊಸ ಗಾಡಿ ಓಮ್ನಿ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. 2014 ಮಾಡಲ್ 51,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್, ಮಾರುತಿ ಓಮ್ನಿ. ಸರ್ ಇದರಲ್ಲಿ ನಿಮಗೆ 5 ಸೀಟರ್ ವೆಹಿಕಲ್ ಇದು. ಇನ್ನೊಂದು ಬ್ಯಾಕ್ ಸೀಟು ಬೇಬಿ ಸೀಟ್ಸ್ ಹಾಕಿಲ್ಲ ಅವರು, ಬೇಕಂದ್ರೆ ಫಿಕ್ಸ್ ಮಾಡಬಹುದು, ಅದು ಏನ್ ಪ್ರಾಬ್ಲಮ್ ಏನಿಲ್ಲ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 295 ಹೇಳ್ತಾ ಇರೋದು ಸರ್. ಸರ್ ಫೈನಲ್ ಟು ಫೈನಲ್ 2,70,000 ಮಾಡ್ಕೊಡ್ತೀನಿ ಸರ್. 2,70,000 ಮಾಡಿಸ್ಕೊಡ್ತೀರಾ? ಮತ್ತೆ ಇಂಟೀರಿಯರ್ ಎಲ್ಲ ಒಂದ್ಸಲಿ ತೋರಿಸ್ಬಿಡೋಣ. ನೋಡ್ಕೊಳ್ಳಿ ಸರ್. ಇಂಟೀರಿಯರ್ ಒಳಗಡೆ ನಿಮಗೆ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್, ಕಂಪನಿ ಸೀಟ್ಸ್ ಇದೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ಒಳಗಡೆ ಬ್ಯಾಕ್ ಸೈಡ್ ಕೂಡ ಸೀಟ್ಗಳು ನೋಡಬಹುದು, ಕಂಪನಿ ಸೀಟೇ ಇದೆ. ತುಂಬಾ ಚೆನ್ನಾಗಿದೆ ಸೀಟ್ಸ್, ಯಾವ್ದು ಟರ್ನ್ ಆಗಿ ಆ ತರ ಏನಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಿಲ್ಕಿ ವೈಟ್ ತರ ಇದೆ ವೆಹಿಕಲ್. ಆಲ್ಮೋಸ್ಟ್ ಇಂಜಿನ್ ಆಗಲಿ ಬಾಡಿ ಲೈನ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್, 14 ಮಾಡಲ್ ಸರ್, ಹೊಸ ಗಾಡಿ ತರ ಇದೆ. ಸೊ 51,000 ಅಷ್ಟೇ ರನ್ ಆಗಿರೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ಓಮ್ನಿಗೆ ಡಿಮ್ಯಾಂಡ್ ಇದ್ದೇ ಸರ್. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬೋದು. ಹೌದು. ಸೊ ಅದೇ ಫೈನಲ್ ಸರ್. ಇನ್ನೊಂದು ಪ್ರೈಸ್ ಏನಾರು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್ 70 ಹೇಳಿದ್ದೀನಿ, 95 ಕೊಟ್ಟಿಂಗು. ಇನ್ನು ಬೇಕಂದ್ರೆ ಇನ್ನು ಆ ಕಡೆ ಈ ಕಡೆ ಮಾಡೋಣ. ಫಸ್ಟ್ ಗಾಡಿ ಬನ್ನಿ ನೋಡ್ಲಿ ಕಸ್ಟಮರು. ಮತ್ತೆ ಒಂದು ಮಾರುತಿ ಈಕೋ ಇದೆ, ಈಕೋ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಈಕೋ. ಇವಾಗ ನೀವು ಹೆಂಗೆ ಓಮ್ನಿ ನೋಡಿದ್ರು, ಓಮ್ನಿಯಿಂದ ಬಡವ್ರದ್ದು ದೊಡ್ಡ ಗಾಡಿ, ಇನ್ನೂ ದೊಡ್ಡ ಗಾಡಿ ಅಂದ್ರೆ ಇದೆ ದೊಡ್ಡ ಗಾಡಿ. ಕಮ್ಮಿ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಇದು 7 ಸೀಟರ್, 7 ಸೀಟ್ ಇದೆ ಹಿಂದ್ಗಡೆ ನಿಮ್ಗೆ ಬ್ಯಾಕ್ ಸೈಡ್. 2011 ಮಾಡಲ್ ಇದು, ಸಿಂಗಲ್ ಓನರ್. ಇದನ್ನು ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 7 ಸೀಟರ್ ವೆಹಿಕಲ್ ಮಾರುತಿ ಈಕೋ. AC ಪವರ್ AC ಬರುತ್ತೆ ಇದರಲ್ಲಿ, ನಿಮ್ಗೆ ಪವರ್ ಸ್ಟೀರಿಂಗ್ ಬರಲ್ಲ ಈಕೋಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ನಿಮಗೆ ಎಲ್ಲ ನೋಡಬಹುದು, ಒಳಗಡೆ ಸೀಟ್ ಕವರ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. 7 ಸೀಟರ್ ವೆಹಿಕಲ್, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಹೌದು. ಸೊ ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ. 7 ಸೀಟರ್ ವೆಹಿಕಲ್ ಇದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 285 ಹೇಳ್ತಾ ಇದ್ದಾರೆ ಸರ್. 2,85,000. ಹೌದು. ಇನ್ನೊಂದು ಪ್ರೈಸ್ ಹೇಳಿ ಸರ್. ಈಕೋಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಸರ್. ಅವರು 285 ಅಂತ ಹೇಳಿದ್ದಾರೆ ಸರ್. ಫೈನಲ್ ಸರ್ ಒಂದೇ ಬೆಲೆ ಸರ್, 265 ಕೊಡ್ತೀನಿ ಸರ್. 2,65,000 ಕೊಡ್ತೀರಾ? ಅದೇ ಫೈನಲ್ ಬರ್ಲಿ ಸರ್, ನೋಡ್ಲಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? 100% ನಿಮ್ ವ್ಯೂವರ್ಸ್ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ನಿಮ್ ವ್ಯೂವರ್ಸ್ ಅವ್ರಿಗೆ 100% ಕಮ್ಮಿ ಮಾಡಿನೇ ಕೊಡ್ತೀನಿ. ಅವ್ರಿಗೆ ಜಾಸ್ತಿ ಅಂತ ಕೊಡಲ್ಲ. ಯಾರು ವಿಡಿಯೋ ನೋಡಿ ಬರ್ತಾರೆ ಅವ್ರಿಗೆ ಚಾಲೆಂಜ್ ಕೊಟ್ಟಿದ್ದೀನಿ ನಾನು. ಏನಂದ್ರೆ
ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ ಅವರು. ನಾನು ಏನೇನು ಪ್ರೈಸ್ ಹೇಳಿದ್ದೀನಿ ಆ ಗಾಡಿದು ಪ್ರೈಸ್ ಬೇರೆ ಕಂಪೇರಿಂಗ್ ಪ್ರೈಸು ಎಷ್ಟಿದೆ ಅದು ನನಗೆ ಸ್ಕ್ರೀನ್ಶಾಟ್ ಇಟ್ಕೊಂಡು ತೊಗೊಂಡು ಬನ್ನಿ ಅವ್ರು ತೋರಿಸ್ಲಿ. ಸರ್ ಈ ಮಾರ್ಕೆಟಲ್ಲಿ ಇಷ್ಟಿದೆ ಅಂತ ಹೇಳಿ ಅವರು ಅದನ್ನ ನಾನು ಕಮ್ಮಿ ಕೊಡ್ತೀನಿ. ಓಕೆ, ಸೊ ಹೇಳಿದಾರೆ ನೋಡಿ, ನೀವು ಬೇಕಾದ್ರೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡು ಬಂದು ತೋರಿಸಿ ಅದಕ್ಕಿಂತ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಹಕೀಮ್ ಸರು. ಮತ್ತು ಇವರ ಶೋರೂಮ್ನ ಲೊಕೇಶನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಜಯನಗರ 3rd ಬ್ಲಾಕ್ LIC ಕಾಲೋನಿ ಹತ್ರನೇ ಬರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಸೊ ಸರ್, ಮತ್ತೆ ಲೋನ್ ಎಲ್ಲ ಹೆಂಗಿದೆ ನಿಮ್ಮ ಶೋರೂಮ್? ಸರ್ ಲೋನು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಾಗಿದೆ ಇವಾಗ. ಸಾಗರ್ ಕಾರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. 0% ಲೋನ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಇಲ್ಲ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಅವ್ರ ಸ್ಯಾಲ್ರಿ ಇದ್ದೇನೋ ಲೋನ್ ಕೊಡ್ತೀನಿ, ವಿತೌಟ್ ಸ್ಯಾಲ್ರಿ ಇದೇನೋ ಲೋನ್ ಕೊಡ್ತೀನಿ. ಥ್ರೂ 100 ಎಲ್ಲರೂ ಹೇಳ್ತಾ ಇದ್ದಾರೆ 100 ಕಿಲೋಮೀಟರ್ ತನಕನೇ ನಾವು ಲೋನ್ ಮಾಡ್ಕೊಡೋದು. ನಾವು 100 ಮೀಟರ್ ಇಲ್ಲ, ಥ್ರೂ ಔಟ್ ಕರ್ನಾಟಕ ಮಾಡ್ತೀನಿ. ಯಾವ್ದು ಡಿಸ್ಟಿಕ್ ಇರಲಿ ಕರ್ನಾಟಕ, ಥ್ರೂ ಔಟ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಕಸ್ಟಮರ್ ಸ್ಯಾಲ್ರಿ ಇದ್ದಾರೆ, ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ, ಆಲ್ಮೋಸ್ಟ್ ಒಂದು 40-50,000 ಸ್ಯಾಲ್ರಿ ಮೇಲೆ ಇದೆ ಅಂತ ಕಸ್ಟಮರ್ ಇದ್ರೆ ಅವ್ರು ಪ್ಯಾನ್ ಇಂಡಿಯಾಗೇನು ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಪ್ಯಾನ್ ಇಂಡಿಯಾಗೇನು ಲೋನ್ ಮಾಡ್ಕೊಡ್ತೀನಿ. ಥ್ರೂ ಔಟ್ ಇಂಡಿಯಾ ಎಲ್ಲಿನೂ ಇರಲಿ, ಅವರು ತಮಿಳ್ನಾಡಲ್ಲಿ ಇರಲಿ, ಆಂಧ್ರದಲ್ಲಿ ಇರಲಿ, ಕೇರಳದಲ್ಲಿ ಇರಲಿ, ಅವರು ದಿಲ್ಲಿಲಿ ಇರಲಿ, ಮಹಾರಾಷ್ಟ್ರದಲ್ಲಿ ಇರಲಿ, ಎಲ್ಲಿನೂ ಇರಲಿ, ಕಸ್ಟಮರ್ ಶುಡ್ ಬಿ ಸ್ಯಾಲ್ರಿ ಪರ್ಸನ್. ಅಲ್ಲಿದು ಸ್ಯಾಲ್ರಿ ಯಾವ ಕಂಪನಿಯಲ್ಲಿ ಸ್ಯಾಲ್ರಿ ಮಾಡ್ತಾರೆ ಆ ಸ್ಯಾಲ್ರಿದು ಪ್ಲಸ್ ID ಪ್ರೂಫ್ ಅವ್ರು ತಗೊಂಡ್ ಬಂದ್ರೆ ಪೂರ್ತಿ ಪ್ಯಾನ್ ಇಂಡಿಯಾಗೂ ಲೋನ್ ಮಾಡ್ಕೊಡ್ತಾ ಇದ್ದೀನಿ ನಾನು. ಅದನ್ನು ಆಫರ್ ಇವಾಗ ತಗೊಂಡ್ ಬಂದಿದ್ದೀನಿ, ಪೂರ್ತಿ ಪ್ಯಾನ್ ಇಂಡಿಯಾ ಕೊಡ್ತೀನಿ ಲೋನು. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.